ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನು ಮೆಚ್ಚುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. DK ಶಿವಕುಮಾರ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ 3 ದಿನಕ್ಕೆ ಬಂಡಾಯದ ಬೇಗುದಿ ಎದ್ದಿದೆ. ಮಂತ್ರಿ ಸ್ಥಾನವನ್ನು ಅನೌನ್ಸ್ ಮಾಡಿ 24 ಗಂಟೆ ಕಳೆದಿಲ್ಲ, ಖಾತೆಗಾಗಿ ಖ್ಯಾತೆ ಆರಂಭವಾಗಿದೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಅನೇಕ ಉಚಿತ ಘೋಷಣೆಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಗ್ಯಾರಂಟಿ ಸಂಕಷ್ಟದ ನಡುವೆ ಕೂಡ ಹೊಸ ಘೋಷಣೆ. ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಇದು ಕೇವಲ ಘೋಷಣೆಯಾಗುತ್ತಾ? DK ಶಿವಕುಮಾರ್ ಸವಾಲುಗಳೇನು? ವಿಪಕ್ಷಗಳಿಗೆ ಮುಂದಿನ ರಾಜಕೀಯ ಆಹಾರ ಏನು? ಒಂದು ಕಡೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಕೂಡಲೇ JDSನ ಒಕ್ಕಲಿಗ ಮತಗಳೆಲ್ಲ DK ಶಿವಕುಮಾರ್ ಮತ್ತು ಕಾಂಗ್ರೆಸ್ನ ಬುಟ್ಟಿಗೆ ಬಿದ್ದೇ ಬಿಟ್ಟವು ಅಂತೇಳಿ ಕಾಂಗ್ರೆಸ್ನವರು ಇದೀಗ ತಮ್ಮ ಭವಿಷ್ಯವನ್ನು ನುಡಿತಾ ಇದ್ದಾರೆ. ಹಾಗಾದರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು JDSಗೆ ಮುಂದಿನ ದಿನಗಳಲ್ಲಿ ಕಠಿಣ ಆದಿಯ? ಭಾರತೀಯ ಜನತಾ ಪಕ್ಷದ ವಿಪಕ್ಷದ ನಾಯಕರುಗಳು ಪರಸ್ಪರ ಜಗಳ, ಕಿತ್ತಾಟ, ಶೀತಲ ಸಮರದಿಂದ ಕಾಂಗ್ರೆಸ್ಗೆ ಲಾಭವನ್ನು ಮಾಡಿಕೊಡ್ತಾರ? ಒಟ್ಟಾರೆ ರಾಜಕೀಯ, ರಾಜೀನಾಮೆ, ಬಂಡಾಯ, ಈ ಎಲ್ಲದರ ಬಗ್ಗೆ ನಾವು ಇವತ್ತು ವಿಸ್ತೃತವಾಗಿ ಚರ್ಚೆಯನ್ನು ಮಾಡ್ತಿದ್ದೀವಿ. ನಾನು ಆರಂಭದಲ್ಲಿ ಭಾರತೀಯ ಜನತಾ ಪಕ್ಷದವರ ಬಳಿ ಹೋಗ್ತಾ ಇದ್ದೀನಿ. ಮನೋರೇ, ಕಾಂಗ್ರೆಸ್ನ DK ಶಿವಕುಮಾರ್ CM ಆಗಬೇಕು ಅಂತಿದ್ರು. ಸಿದ್ದರಾಮಯ್ಯನವರು ಈಸಿ ಗೋಯಿಂಗು. ಸರ್ಕಾರ ಬಂದ 3 ದಿನಕ್ಕೆ ಬಂಡಾಯ ಎದ್ದಿದೆ. ಸರ್, ಜೊತೆಗೆ ನೋಡಿ, ಈಗ ಸರ್ಕಾರ ಯಾವಾಗ ರಚನೆ ಆಯಿತೋ 24 ಗಂಟೆಯಲ್ಲಿ ಮಾನ್ಯ ಈಗ BK ಹರಿಪ್ರಸಾದ್ ಸಾಹೇಬರು ಆಚೆ ಬಂದು ಮಾಧ್ಯಮದಲ್ಲಿ ಏನು ಹೇಳ್ತಾರೆ, ಆಗಲೇ 2 ಬಣ ಸೃಷ್ಟಿ ಮಾಡಿಬಿಟ್ರು ಆಲ್ರೆಡಿ. ಏನಂತ ಅಂದರೆ, ಯಾರ್ಯಾರಿಗೆ ಅಧಿಕಾರ ಬೇಕೋ ಎಲ್ಲರೂ DK ಶಿವಕುಮಾರ್ ಹತ್ರ ಹೋಗಿ ಯಾರ್ಯಾರು ಪಕ್ಷ ಸಂಘಟನೆ ಮಾಡಬೇಕು ಎಲ್ಲ ನನ್ನ ಹತ್ರ ಬನ್ನಿ ಅಂತ ಮಾನ್ಯ BK ಹರಿಪ್ರಸಾದ್ ಅವರು ಹೇಳಿಕೆ ಕೊಟ್ಟರು. ಅಲ್ಲಿ ಏನು ಅಂದರೆ, ಸರ್ಕಾರ ರಚನೆ ಆಗಿ 24 ಗಂಟೆ ಕಳೆದಿಲ್ಲ, ಆಗಲೇ ಬಣ ಸ್ಟಾರ್ಟ್ ಮಾಡಿದ್ರು. ಜೊತೆಗೆ ನೋಡಿ, ಅವತ್ತಿನ ದಿನ ಏನು ಪ್ರಮಾಣ ವಚನದಲ್ಲಿ ಮಾನ್ಯ ಜಮೀರ್ ಅಹಮದ್ ಸಾಹೇಬರು ಏನು ಮಾಡಿದ್ರು, ಏಕ್ದಮ್ಮು ಪ್ರಮಾಣ ವಚನ ಇನ್ನೂ ಸ್ವೀಕಾರನೇ ಮಾಡಿಲ್ಲ, ಆಚೆ ಬಂದ್ರು. ಯಾಕೆ ಆಚೆ ಬಂದ್ರು? ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಆಚೆ ಬಂದ್ರಲ್ವಾ? ಇಲ್ಲಿ ಗೊಂದಲ ಹೆಚ್ಚಾಗಿ ಕಾಡ್ತಿದೆ ಸರ್. ಸರ್ಕಾರಕ್ಕೆ ಇರೋದೇ ನಾನೇನೋ 2 ವರ್ಷ ಆಯಸ್ ಅನ್ಕೊಂಡಿದ್ದೆ, ಆಗಲೇ ಸರ್ಕಾರಕ್ಕೆ ರೋಗ ಬಂದ್ಬಿಟ್ಟಿದೆ. ಎಲ್ಲಿ ಉಳಿಯೋಕ್ಕೆ ಸಾಧ್ಯ ರಾಜ್ಯ ಸರ್ಕಾರ? ಇದೇ ರೀತಿ ಹೋಗ್ತಾ ಹೋದ್ರೆ ಸರ್ ಎಲ್ಲಿ ಉಳಿಯುತ್ತೆ? ಇಲ್ಲಿ ಆಟ ಯಾರು ಆಡ್ತಿದ್ದಾರೆ ಅಂದ್ಬಿಟ್ಟು ಸಂಪೂರ್ಣವಾಗಿ ಗೊತ್ತಿಲ್ಲ ಸರ್. ಇದರಿಂದ ಜನಸಾಮಾನ್ಯರಿಗೆ ಸಂಕಷ್ಟ ತಪ್ಪಿದ್ದೇ ಅಲ್ಲ. ರಾಮಲಿಂಗಾರೆಡ್ಡಿ ಔಟ್ ಆ್ಯಂಡ್ ಔಟ್ DK ಶಿವಕುಮಾರ್ ಪರವಾಗಿದ್ರು. ಜನಸೇವೆ ಮಾಡೋರಿಗೆ ಯಾವ ಖಾತೆ ಆದ್ರೇನಂತೆ? ಅವ್ರು ಹಿರಿಯರಿದ್ದಾರೆ, 7 ಸಲನೋ 8 ಸಲನೋ MLA ಆಗಿದ್ದಾರೆ. ಸೊ ಇವರು ಈಗ ಹಾಗಾದರೆ ಏನು ಒಂದು ಸಂದೇಶ ಕೊಡ್ತಿದ್ದಾರೆ ಉಳಿದಂಥ ಸಚಿವರಿಗಿರ್ಬೋದು ಅಥವಾ ಶಾಸಕರಿಗೆ? ಇದು ಖಂಡಿತವಾಗ್ಲೂ ಒಂದು ರಾಂಗ್ ಮೆಸೇಜ್. ಮತ್ತು ಜನತೆಗೆ ಇದೆಲ್ಲ ಅಲ್ಲ ಸರ್ ಬೇಕಾಗಿರೋದು. ಕಳೆದ 3 ವರ್ಷದಿಂದನೂ ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ನಡೀತಾ ಇತ್ತು, ಈಗೇನಂದರೆ ಸಚಿವ ಸ್ಥಾನಕ್ಕೆ ಪೈಪೋಟಿ ನಡೀತಾ ಇದೆ. ಅಂದರೆ 5 ವರ್ಷ ಹಿಂಗೆ ಆಗ್ಬಿಟ್ಟು ಅಲ್ಲಿಗೆ ಕತೆ ಮುಕ್ತಾಯ ಆಯಿತು ಅಂದ್ಬಿಟ್ಟು ಮಂಗಳವಾಗಲಿ ಸರ್ವರಿಗೂ ಅಂತ 5 ವರ್ಷ ಆಡ್ಬಿಡ್ತಾರೆ. ಇಷ್ಟೇ ಆಗೋದು. ಎಸ್, ಕಾಂಗ್ರೆಸ್ಸಲ್ಲಿ ಏನೋ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು. DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಅವ್ರ ಜೊತೆ ಒಂದಷ್ಟು ಹೊಸ ಮುಖಗಳು, ಯುವ ಮುಖಗಳು ಇರ್ತಾರೆ, ಅವ್ರಿಗೆ ಅವಕಾಶಗಳು ಕೊಡ್ತಾರೆ ಅಂತ ಹೇಳಿದ್ರು. ಆದರೆ ಕಾಂಗ್ರೆಸ್ನಲ್ಲಿ ಹಳೆ ತಲೆಗಳು, ಹಳೆ ನಿಲಯದ ಕಲಾವಿದರು ಸರ್ಕಾರ ಬಂದಾಗೆಲ್ಲ 5 ಸರಿ 6 ಸರಿ ಗೆದ್ದೀವಿ ಅಂತೇಳಿ ಕ್ಲೈಮ್ ಮಾಡ್ಕೊಂಡಿರ್ತಕ್ಕಂಥ 70 ದಾಟಿದವರು ಇದೀಗ ಮಂತ್ರಿ ಆಗಿರ್ತಕ್ಕಂಥದ್ದು. ಈಗ ರಾಹುಲ್ ಗಾಂಧಿಯವರು ನಮ್ಮ ಸರ್ಕಾರ ವಿಭಿನ್ನ ಅಂತ ಹೇಗೆ ಹೇಳ್ಕೊಳ್ತಾರೆ? DK ಶಿವಕುಮಾರ್ ನಮ್ಮ ಸರ್ಕಾರ ವಿಭಿನ್ನ ಅಂತ ಹೇಳಿಕೊಳ್ಳೋಕ್ಕೆ ಸಾಧ್ಯನಾ? ಎಲ್ಲ ಹಳೆಯ ಕಲಾವಿದರೇ ಇದ್ದಾರೆ. ಆ ಮುಖಾಂತರ ಈ ಸರ್ಕಾರದಲ್ಲೂ ಕೂಡ ಕಾಂಗ್ರೆಸ್ನ ಒಳಗಡೆ ಇರ್ತಕ್ಕಂಥ ಯುವಕರಿಗೆ ಆದ್ಯತೆ ಇಲ್ಲ, ಹೊಸ ಮುಖಗಳಿಗೆ ಆದ್ಯತೆ ಇಲ್ಲ. ಹಳಬರಿಗೆ ಕೊಟ್ಟಿದ್ದಾರೆ, ಅವರಿಗೆ ಖಾತೆದೇ ಚಿಂತೆ. ನಮ್ಮ ಸರ್ಕಾರಕ್ಕೆ ಕಾಯಿಲೆ ಬಂದಿಲ್ಲ ಸರ್. ಕಾಯಿಲೆ ಬಂದಿರೋವಂಥದ್ದು BJP ಸರ್ಕಾರಕ್ಕೆ. ಹೇಳ್ಬಿಡ್ತೀನಿ ಕೇಳಿ ಮೇಡಮ್, BJP ಸರ್ಕಾರಕ್ಕೆ ಕಾಯಿಲೆ ಇಲ್ಲ ಸರ್, ಗ್ಯಾಂಗ್ರೀನ್ ಬಂದಿದೆ. ಇನ್ನು ಕೆಲವೇ ವರ್ಷದಲ್ಲಿ BJP ಅಸ್ತಿತ್ವದಲ್ಲೇ ಇರಲ್ಲ. ಇವಾಗ ನಮ್ಮ ಕ್ಯಾಬಿನೆಟ್ಗೆ ಬಂದಂಗೆ ಸರ್, ಅವರು ವೆರಿ ಕ್ಲಿಯರ್ ಆಗಿ ಒಂದು ಪ್ರೆಸ್ ಮೀಟ್ ಮಾಡಿ ಏನು ಹೇಳಿದ್ದಾರೆ, ನನಗೆ ಕೊಟ್ಟಂಥ ಖಾತೆ, ನನಗೆ ಕೊಡಬೇಕಾದಂಥ ಖಾತೆ ಅದಲ್ಲ, ನನಗೆ ಈ ಖಾತೆ ನನಗೆ ಬೇಕಾಗಿಲ್ಲ, ನಾನು ಅದಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೊರತು ಶಾಸಕಗಿರಿಗೆ ಅವರು ರಾಜೀನಾಮೆ ಕೊಟ್ಟಿಲ್ಲ, ಕಾಂಗ್ರೆಸ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿಲ್ಲ. ಸರ್, ಕ್ಯಾಬಿನೆಟ್ ಅನ್ನೋದು ಹಿರಿಯರಿಗೆ ಮತ್ತು ಕಿರಿಯರಿಗೆ ಸಮ್ಮಿಶ್ರಣವಾಗಿ ಮಾಡುವಂಥ ಕೆಲಸ. ನಾವು ಅದನ್ನು ಹಿರಿಯರಿಗೆ ಈಗ ಪ್ರಾತಿನಿಧ್ಯ ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗನಿಗೆ, ಸಿದ್ದರಾಮಯ್ಯವ್ರ ಪುತ್ರ ಅವ್ರ ಮಗನಿಗೆ, ಅವರ ಆಪ್ತ ಬೈರತಿ ಸುರೇಶ್ಗೆ, ಇನ್ನೆಲ್ಲ ಯಾರು KJ ಜಾರ್ಜ್, ರಾಮಲಿಂಗಾರೆಡ್ಡಿ, ಅದೇ ಸಣ್ಣ ಪ್ರಕಾಶ್ ಪಾಟೀಲ್, ಅದೇ MB ಪಾಟೀಲ್, ಅದೇ ಪರಮೇಶ್ವರ್, ಎಲ್ಲರೂ ಅವರೇ.
ಎಲ್ಲರೂ ಅವರೇ ಹೊಸತನ ಏನಿದೆ? ಸರ್, ಇದು ಬಂಡಾಯ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಅವರು ಒಂದೇ ಮಾತು ಏನು ಹೇಳಿದ್ದಾರೆ, ನೀರಾವರಿ ಖಾತೆ ಏನು ಕೊಟ್ಟಿದ್ದಾರೆ ಅದನ್ನು ನನಗೆ ಸಮರ್ಪಕವಾಗಿ ನಿಭಾಯಿಸೋಕ್ಕೆ ಅಥವಾ ಅದರ ಬಗ್ಗೆ ನನಗೆ ಸಾಕಷ್ಟು ಗೊತ್ತಿಲ್ಲ. ಯಾಕಂದರೆ ಅವರು ಮೊದಲಿಂದನೂ ಸಹ ಬೆಂಗಳೂರು ನಗರಕ್ಕೆ ಸೀಮಿತವಾಗಿ 8 ಬಾರಿ ಇಲ್ಲೇ ಗೆಲುವನ್ನು ಸಾಧಿಸಿದವರು. ಬೆಂಗಳೂರಿನ ಮಟ್ಟದಲ್ಲಿ ಏನು ಮಹಾನಗರ ಪಾಲಿಕೆ ಇತ್ತು ಅಲ್ಲೇ ಹೆಚ್ಚಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಂಥವರು. ಸೊ ಇಲ್ಲಿ ಗೆದ್ದು ನಾಳೆ ದಿನ ರಾಜ್ಯದಿಂದ ಅಂದರೆ ಬೆಂಗಳೂರಿನಿಂದ ಆಚೆ ಏನು ನೀರಾವರಿ ಯೋಜನೆಗಳಿರ್ಬೋದು, ಹಳ್ಳಿಗಳಿಗೆ ಭೇಟಿ ಕೊಡಬೇಕಾಗತ್ತೆ. ಆ ರೀತಿ ಕೆಲಸ ಮಾಡೋದು ನನಗೆ ಕಷ್ಟ ಆಗುತ್ತೆ. ಅದೇ ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಸಹ ಇವತ್ತಿನ ದಿವಸ ಹೇಳಿದ್ದಾರೆ. ಅವರು ನನಗೆ ಮೊದಲೇ ಹೇಳಿದರು, ಹಳ್ಳಿಗಳಿಗೆಲ್ಲ ಹೋಗಬೇಕಾಗುತ್ತೆ, ಭೇಟಿ ಕೊಡಬೇಕಾಗತ್ತೆ, ನನಗೆ ಕಷ್ಟ ಆಗುತ್ತೆ. ಸೊ ಅದರಿಂದ ನನಗಿದು ಈ ಖಾತೆ ಕಷ್ಟ ಆಗುತ್ತೆ ಅಂತ ಹೇಳಿದರು ಅಂತ. ಆ ನಿಟ್ಟಿನಲ್ಲಿ ನೋಡಿ, ಅವರು ಆ ಪ್ರೆಸ್ ಮೀಟಲ್ಲೂ ಸಹ ಒತ್ತಿ ಹೇಳಿದ್ದಾರೆ, ನನಗೆ ಯಾರ ಮೇಲೇನೂ ಕೋಪ ಇಲ್ಲ. ರಾಹುಲ್ ಗಾಂಧಿ ಆದಿಯಾಗಿ, ಖರ್ಗೆ ಅವರ ಆದಿಯಾಗಿ ಯಾರ ಮೇಲೇನೂ ಸಹ ನನಗೆ ಕೋಪ ಇಲ್ಲ. ನನಗೆ ಈ ಖಾತೆಯಲ್ಲಿ ಇಷ್ಟ ಇಲ್ಲ. ಕೊಟ್ಟ ಕುದುರೆಯನ್ನು ಏರದವನು ಶೂರನು ಅಲ್ಲ, ಧೀರನು ಅಲ್ಲ ಅಂತ DK ಶಿವಕುಮಾರ್ ಯಾವಾಗಲೂ ಹೇಳ್ತಾರೆ. ಹಾಗಾದ್ರೆ ಕೊಟ್ಟ ಕುದುರೆಯನ್ನು ಏರೋ ಮೊದಲೇ ಎಳೆದು ಬಿಟ್ರಲ್ಲ ರಾಮಲಿಂಗಾರೆಡ್ಡಿ ಅವರು ಅಂತ. ಸರ್, ಇದೀಗ ನಾವು ಮೊದಲೇದಾಗಿ DK ಶಿವಕುಮಾರ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಮುಖ್ಯಮಂತ್ರಿ ಆಗಿದ್ಗೆ. ಆದರೆ ಇನ್ನೊಂದು ಹೇಳ್ತೀನಿ, DK ಶಿವಕುಮಾರ್ ಹೇಳ್ತಾ ಇದ್ರು ಇತಿಹಾಸ ಓದಲ್ಲ ನಾನು, ಇತಿಹಾಸ ಸೃಷ್ಟಿ ಮಾಡ್ತೀನಿ ಅಂತ. HK ಪಾಟೀಲ್ ಏನು ಹೇಳಿದ್ದಾರೆ? ಹೌದು, ನಮ್ಮಲ್ಲಿ ಎಲ್ಲ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಇಷ್ಟೇ ಸಾಕು, DK ಶಿವಕುಮಾರ್ ಇನ್ನು 6 ತಿಂಗಳು ನಿದ್ದೆ ಮಾಡೋಂಗಿಲ್ಲ. ತನ್ನ ಒಳಗಡೆ ಇರುವಂಥ ಬಂಡಾಯ, ಇವತ್ತು ಬಂಡಾಯದ ಸೆಂಟ್ರ್ ಪವರ್ ಪಾಯಿಂಟ್ಗಳು ಕಾಂಗ್ರೆಸ್ನಲ್ಲಿ ಒಂದಿಲ್ಲ. ಈಗ 10 ಪವರ್ ಪಾಯಿಂಟ್ಗಳಿದೆ. 10 ಪವರ್ ಪಾಯಿಂಟಲ್ಲೂ ದಸದಿಕ್ಕುಗಳಲ್ಲಿ DK ಶಿವಕುಮಾರ್ ಅವ್ರಿಗೆ ನೆಮ್ಮದಿ ಕೆಡಿಸೋ ಕೆಲಸ ಅಂತ ಕಾಂಗ್ರೆಸ್ ನಾಯಕರೇ ಮಾಡ್ತಾರೆ. BJPನೂ ಬೇಕಿಲ್ಲ, JDS ಬೇಕಿಲ್ಲ. ಅವ್ನಿಗೆ ನೆಮ್ಮದಿ ಕಡಿಸೋವಂಥ ಕೆಲಸನ ಕಾಂಗ್ರೆಸ್ ನಾಯಕರು ಇವತ್ತು ಬೆಳಗ್ಗೆ 9 ಸ್ಟಾರ್ಟ್ ಮಾಡಿದ್ದಾರೆ. ಕಂಟಿನ್ಯೂಸ್ ನಡೀತದೆ ಇದು. DK ಶಿವಕುಮಾರ್ಗೆ ಎಚ್ಚರಿಕೆ. ಯಾಕೆಂದರೆ ಇವತ್ತು ಈಗ ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಶಿಕ್ಷಕರಿಲ್ಲ, ಬಿಲ್ಡಿಂಗ್ ಇಲ್ಲ, ಶೌಚಾಲಯ ಇಲ್ಲ. ಆ ಕಡೆ ಗಮನ ಕೊಡಿ. ನಿಮ್ಮ ಅಧಿಕಾರ ದಾಹಕ್ಕೆ ರಾಜ್ಯ ಬಲಿಯಾಗ್ತಾ ಇದೆ, ಅಭಿವೃದ್ಧಿ ಕಾಣಿಸ್ತಾ ಇಲ್ಲ. ದಯಮಾಡಿ DK ಶಿವಕುಮಾರ್ ಅವರು ನಿಮ್ಮ ಕಚ್ಚಾಟವನ್ನು ಬದಿಗಿಡಿ, ರಾಜ್ಯದ ಅಭಿವೃದ್ಧಿ ಕಡೆ ನೀವು ಗಮನ ಕೊಡಿ ಅಂತ ಕೇಳ್ತೀನಿ ನಾನು. ಏನೋ DK ಶಿವಕುಮಾರ್ ಬಂದರು, ಏನೋ ದೊಡ್ಡ ಬದಲಾವಣೆ ಮಾಡ್ತಾರೆ ಅಂತ ಅನ್ಕೊಂಡಿದ್ರು. ಪಾಪ ಅವ್ರು ಹೇಳ್ತಾರೆ, JDS ಅವರು ಕಚ್ಚಾಟ ಆರಂಭ ಆಯಿತು, ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸರ್, ಕಚ್ಚಾಟ ಬಂದ್ಬಿಟ್ಟು ಈ BJP ಅವರು JDS ಎಲ್ಲ ಬಿಟ್ಬಿಡಿ. ನಿಮ್ದು ಹೇಳಿ ಸ್ವಾಮಿ, ನಿಮ್ದು ಹೇಳಿ. ನಿಮ್ಮ ಮನೆ ತೂತಾಗಿದೆ, ನಿಮ್ಮ ಮನೆಯ ಕಾವಲಿ ತೂತಾಗಿದೆ, ಅವ್ರದ್ದು ದೋಸೆ ತೂತಾಗಿದೆ. ಉತ್ತರ ತಗೊಳ್ಳೋ ವ್ಯವಧಾನ ಇಟ್ಕೊಳ್ಳಿ. ಚಿದಾನಂದ್ ಸರ್, ಅವೆಲ್ಲ ಬೇಡ ರೀ, ನಾಟಕ ಬೇಡ. ನಾನು ಕೇಳಿದ್ಕೆ ಆನ್ಸರ್ ಮಾಡಿ, ಕತೆ ಹೊಡಿಬೇಡಿ. ಉತ್ತರ ಕೊಡ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, BJP ತರ 3 CM ಆಗಿಲ್ಲ ನಮ್ಮ ಪಕ್ಷ. JDS ತರ ಯಡಿಯೂರಪ್ಪಂಗೆ ಗೋಲಿ ಹೊಡೆದ್ಬಿಟ್ಟು ಹೋಗಿ ರೆಸಾರ್ಟ್ ಅಲ್ಲಿ ಆಗಿಲ್ಲ. JDS ನಾಯಕರು ಇದನ್ನ ಮನಗಾಳ್ಬೇಕು. ಸುಳ್ಳು ಹೇಳಕ್ಕೆ BJP ಅವ್ರ ಜೊತೆ ಸೇರಿ ನಿಮ್ಗೂ ಸುಳ್ಳಿನ ಅಂಟ್ರೋಗ ಬಂದಿದೆ. ಇದು 1 ವಾರದ ಕತೆ ಅಷ್ಟೇ. ನಾವು 24 ಗಂಟೆ ನಾವು ಹೇಳ್ತಿದ್ದೆ, ರಾಜ್ಯದ ಅಭಿವೃದ್ಧಿ ಮಾಡ್ರಿ, ಕಿತ್ತಾಡಬೇಡಿ ಅಂತ ಹೇಳ್ತಾರೆ. ಸಣ್ಣ ತಪ್ಪಾಗಿದೆ, ಇದನ್ನ ಸರಿಪಡಿಸ್ಕೊಳ್ತೀವಿ. 100 ವರ್ಷದ ಇತಿಹಾಸ ಇರೋಂತ ಪಕ್ಷ ಸಣ್ಣ ತಪ್ಪಾಗಿದೆ. ನಿಮ್ಮ ತರ 3 ಮುಖ್ಯಮಂತ್ರಿಗಳು 5 ಉಪಮುಖ್ಯಮಂತ್ರಿ ಮಾಡಿದಂತ ಭಯ ಆಯ್ತದೆ. ಅಲ್ಲ ಸರ್, ಇದು ಕಾಂಗ್ರೆಸ್ ಅವ್ರಿಗೆ ಜನ ಒಂದು ಅವಕಾಶ ಕೊಟ್ಟಿದ್ರು 5 ವರ್ಷದ ಸರ್ಕಾರ ನಡೆಸಕ್ಕೆ. 3 ವರ್ಷ ಅಧಿಕಾರಕ್ಕೋಸ್ಕರ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರ ಮೂಲಕ ಕಿತ್ತಾಟವನ್ನು ನಡೆಸಿದ್ರು. ಈಗ ಅಟ್ಲೀಸ್ಟ್ DK ಶಿವಕುಮಾರ್ ಬಿಟ್ಕೊಟ್ಟ ಮೇಲೂ ಕೂಡ ಸಿದ್ದರಾಮಯ್ಯನವರು ಬ್ಯಾಕ್ ಸೈಡಲ್ಲಿ ತಮ್ಮ ಬೆಂಬಲಿಗರ ಮೂಲಕ ಮತ್ತೆ DK ಅವ್ರಿಗೆ ಕಾಟ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಕಲ್ತ್ಕೊಂಡ್ಬಂದಿರೋರೇ ನೀವ್ರೇ ಚಿತಾವಣೆ ಮಾಡೋದೇ ನಿಮ್ ಕೆಲಸ. JDS BJP ಚಿತಾವಣೆ ಮಾಡೋ ಕೆಲಸ. ನಾನು ಒಂದು ಹೇಳ್ತಾ ಇದ್ದೀನಿ ನೋಡಿ ಸರ್, ಕುರಿ ತಿಂದು ಮೇಕೆ ಬಾಯಿಗೆ ಒರ್ಸೋ ಕೆಲಸ 2 ಪಾರ್ಟಿ ಅವ್ರು ಮಾಡಬೇಡಿ. ಹಂಗಿರೋರು 1 ವಾರದಿಂದ ಯಾವುದೇ ಸಂಕಷ್ಟಕ್ಕೆ ಮಾತಾಡಿದ್ದೀರಾ ನೀವು BJPಗಾಗ್ಲಿ? ಅವ್ರು ಒಪ್ಕೊಂಡಿದ್ದಾರೆ ತಪ್ಪಾಗಿದೆ ಅಂತ. ಸಿದ್ದರಾಮಯ್ಯನವರು JDS ಇಂದ ಕಲ್ತ್ಕೊಂಡ್ ಬಂದಿರೋ ವಿದ್ಯೆ ಅಂತ ಹೇಳಿದ್ದಾರೆ. ಅವರೇ ಒಪ್ಕೊಂಡಿದ್ದಾರೆ ತಪ್ಪಾಗಿದೆ, ಕಾಂಗ್ರೆಸ್ ಅಲ್ಲಿ ತಪ್ಪಾಗಿದೆ ಅಂತ ಒಪ್ಕೊಂಡಿದ್ದಾರೆ. ಕಾರ್ಯಕರ್ತರ ಮನಸ್ಸಿಗೆ ಬಂದ್ಬಿಟ್ಟಿದೆ. ಇವತ್ತು ಕಾಂಗ್ರೆಸ್ ಅಲ್ಲಿ ನಾಯಕರು ತಪ್ಪು ಮಾಡ್ತಾವ್ರೆ ಅಂತ ಕಾರ್ಯಕರ್ತರ ಮನಕ್ಕೆ ಬಂದ್ಬಿಟ್ಟಿದೆ. ಸರ್, ಈಗ ಅವ್ರು ಹೇಳ್ತವ್ರಲ್ಲ, ಈಗ ಅವ್ರಿಗೆ ಹೇಳ್ತೀನಿ, ಯಾವುದೇ ರೀತಿ ರೆಸಾರ್ಟ್ ರಾಜಕೀಯ ಮಾಡಿಲ್ಲ, ಮತ್ತೊಂದು ಮಾಡಲಿಲ್ಲ. 3 ದಿನಕ್ಕೆ ಓಡೋಗೋವಂಥ ಕೆಲಸ ಮಾಡಿಲ್ಲ. 3 ದಿನಕ್ಕೆ ಮಿನಿಸ್ಟರ್ಗಳು ಒಂದೊಂದು ಕಡೆ, ಯಡಿಯೂರಪ್ಪ ಒಂದು ಕಡೆ ಅಳ್ಕೊಂಡು ಆ ರೀತಿ ರಾಜೀನಾಮೆ ಕೊಟ್ಟಿಲ್ಲ. ಸಿದ್ದರಾಮಯ್ಯನವರು ಎಲ್ರಿಗೂ ಸೇರಿಸ್ಕೊಂಡು ರಾಜೀನಾಮೆ ಕೊಟ್ಟಿದ್ದಾರೆ.
ನನಗೆ ಜಲಸಂಪನ್ಮೂಲ ಖಾತೆ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಬೇಕು, ನಾನು ಬೆಂಗಳೂರಿನ ಗುತ್ತಿಗೆ ತಗೋಬಿಟ್ಟಿದ್ದೀನಿ, ಬೆಂಗಳೂರು ಖಾತೆನೇ ಬೇಕು ಅಂತ ಅವರು ಫೋರ್ಸ್ ಮಾಡ್ತಾರೆ. ಇದು ಎಲ್ಲ ಓಪನ್ ಸೀಕ್ರೆಟ್ ಅಲ್ವಾ ಸರ್? ಈಗ ಅವರು ಸತತ 8 ಬಾರಿ ಗೆದ್ದಿದ್ದಾರೆ ಸರ್. ಅವರು ಬೆಂಗಳೂರಲ್ಲೇ ಇದ್ದಾರೆ. ಅವರಿಗೆ ಒಂದ್ ನಿಮಿಷ ಕೇಳ್ರಿ. ಈಗ ಕೃಷ್ಣ ಬೈರೇಗೌಡರಿಗೆ ಮಂತ್ರಿ ಕೊಟ್ಟಿದ್ದಕ್ಕೆ ಇವರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಅಂತ ಆಯ್ತಲ್ವಾ ಹಂಗಾದ್ರೆ? ಸರ್ ಈಗ ಇವರು ಸುಮ್ಮನೆ ಮಾಧ್ಯಮದಲ್ಲಾಗ್ಲಿ ಯಾರಾದರೂ ಸುಮ್ಮನೆ ತೋರ್ಪಡಿಕೆಗಾಗ್ಲಿ ಎಲ್ಲವೂ ಸರಿ ಇದೆ ಅಂತ ಏನು ಸರಿ ಇಲ್ಲ. ರಾಜ್ಯ ಸರ್ಕಾರದಲ್ಲಿ ಏನವೂ ಸರಿ ಇಲ್ಲ. ಇಲ್ಲಿ ನೋಡಿ ಸರ್, ಈಗ ರಾಜ್ಯ ಸರ್ಕಾರದಲ್ಲಿ ಏನಾಗ್ತಿದೆ ನೋಡಿ, ಎಲ್ಲ ಒಟ್ಟವರಿ ಪಡ್ತಿದ್ದಾರೆ. ಅವ್ರು ಸಿಕ್ತು ಇವ್ರು ಸಿಕ್ತು ಅಂತ. ಇದರಿಂದ ಜನರು ಬೀದಿಗೆ ಬೀಳ್ತಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿರ್ತಕ್ಕಂಥದ್ದು. ಈ ಹಿಂದೆ ಕಂದಾಯ ಖಾತೆಯನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ರು ಅಂತ ಎಲ್ಲರೂ ಕೂಡ ಸಾರ್ವಜನಿಕರು ಅನೇಕರು ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ಹಾಗಾದ್ರೆ ಬೆಂಗಳೂರು ಖಾತೆಯನ್ನು ಪಡೆದುಕೊಂಡಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಪರ್ಫಾರ್ಮೆನ್ಸ್ ಮಾಡಕ್ ಬರಲ್ವಾ? ಹಾಗಾದ್ರೆ ಕೃಷ್ಣ ಬೈರೇಗೌಡರವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಲೀಡ್ ಮಾಡ್ತಕ್ಕಂಥ ಯೋಗ್ಯತೆ ಇಲ್ವಾ? ಹಾಗಾದ್ರೆ ರಾಮಲಿಂಗಾರೆಡ್ಡಿಗೆ ಮಾತ್ರ ಅದಕ್ಕೆ ಸೂಕ್ತ ಅಭ್ಯರ್ಥಿನ? ಹಾಗಾದ್ರೆ ಇವ್ರ ನಡುವೆ ಎಲ್ಲ ಒಂದ್ ಕಡೆ ಒಳ ಜಗಳ ಇದೆಯಾ, ಶೀತಲ ಸಮರ ಇದೆಯಾ? ಸರ್, ನಿಮ್ಮ ವಿಶ್ಲೇಷಣೆಗೆ ಬರ್ತೀನಿ. ನೀವೇ ಹೇಳಿದ್ರಿ ಕಂದಾಯ ಇಲಾಖೆಯನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ ಅಂತ. ಈಗ ಮಾಡಿರೋರಿಗೆ ಅವರು ಬೆಂಗಳೂರು ಅಭಿವೃದ್ಧಿನ ಮಿನಿಸ್ಟ್ರಿನ ಕೊಟ್ಟಿದ್ದಾರೆ ಅಂತ ಅಂದಾಗ ಅವರು ನಮ್ಮ CM ವಿವೇಚನೆಗೆ ಬಿಟ್ಟಿದ್ದಂಥದ್ದು. ನಮ್ಮ ಪಕ್ಷ ಕಾಯಿಲೆಗೆ ಬಂದಿಲ್ಲ, ನಮ್ಮ ಪಕ್ಷ ಸದೃಢವಾಗಿದೆ. CM DK ಶಿವಕುಮಾರ್ ಆದಿಯಾಗಿ ಇವಾಗ ಅವರು CM ಆದಮೇಲೆ BJPಗೆ ಮತ್ತೆ JDSಗೆ AAP ಅವರಿಗೆ ನಡುಕ ಉಂಟಾಗಿದ್ದು ಏನು ಅಂತಂದ್ರೆ, ಅವರು ಅಭಿವೃದ್ಧಿ ಕಾರ್ಯಗಳನ್ನ ಕೊಡ್ತಾರೆ ಸರ್. ಅವರು ಅಧಿಕಾರಕ್ಕೆ ಬಂದಿದ್ದ ಮೊದಲನೇ ದಿನದಿಂದ ಕೊಟ್ಟಿರೋಂಥದ್ದು ಬಿಟ್ಟಿ ಭಾಗ್ಯ ಅಲ್ಲ ಸರ್. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಅನ್ನು ಕೊಟ್ಟಿದ್ದಾರೆ. ಯುವ ಸಂಘ ಅಂತ ಹೇಳಿ 10,000 ಸಂಘಗಳಿಗೆ 10 ಲಕ್ಷ ಜಿಬಿನಲ್ಲಿ ದುಡ್ಡಿದೆ. ಜಿಬಿನಲ್ಲಿ ಇದೇ DK ಶಿವಕುಮಾರ್ ತಗೊಂಡಿದ್ದು ದುಡ್ಡುಗೋಸ್ಕರನೇ ಬೆಂಗಳೂರು ಜಿಬಿ ತಗೊಂಡಿರೋದು. ಕಂದಾಯ ಇಲಾಖೆಯಲ್ಲಿ ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡಿದ್ರು. ಇವತ್ತು ಯಾಕೆ ಜಿಬಿ ಕೊಟ್ರಿ? ಅವರು ಕಾಸು ಮುಟ್ಟಿಲ್ವಾ ಸತ್ಯ ಹರಿಶ್ಚಂದ್ರ? ಅವ್ರು ಮುಟ್ಟಿದಾರ ಅವ್ರ ಕಡೆ ಅವ್ರ ಪ್ರಕಾರ ಹೇಳ್ತಾ ಇರೋದು ಕಂದಾಯ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ರು, ಮುಂದುವರ್ಸ್ಬೋದಿತ್ತು. ಯಾಕೆಂದ್ರೆ ಜಿಬಿನಲ್ಲಿ ದುಡ್ಡಿದೆ, ಸಾವಿರಾರು ಕೋಟಿ ದುಡ್ಡಿದೆ. ಈ ದುಡ್ಡು ತಾಳಕ್ಕೆಲ್ಲ ಇವತ್ತು ಕಾಂಗ್ರೆಸ್ ಸಚಿವರು ಕುಸ್ತಿ ನನಗೆ ಅಂತ ಕುಸ್ತಿ ಆಡ್ತಾ ಇದ್ದಾರೆ. ಹೌದಾ ಸರ್? ನಿಜನಾ ಸರ್? ಅವ್ರಿಗೇನ್ ಮಂಕು ಬೂದಿ ಎರ್ಸ್ಕೊಂಡ್ ಬಂದಿದಾರ ಅಂತ ನಮ್ಗಂತೂ ಗೊತ್ತಿಲ್ಲ ಸರ್. ಎಲ್ಲಾ ಇಲಾಖೆಲ್ಲೂ ದುಡ್ಡಿದೆ, ಎಲ್ಲಾ ಇಲಾಖೆದಲ್ಲೂ ದುಡ್ಡಿದೆ. ಬರೀ ಜಿಬಿಯಲ್ಲಿ ಮಾತ್ರ ಇಲ್ಲ. ನಾಟೆ ಜಿಬಿ ಎಲ್ಲ ಇಲಾಖೆಯಲ್ಲಿ ದುಡ್ಡಿದೆ ಅಂತ ಹೇಳ್ತಾರೆ, ನೀವು ಬರೀ ಜಿಬಿ ಅಂತ ಹೇಳ್ತಾರೆ. ಎಸ್ ಸರ್, ನೀವ್ ಹೇಳಿ. ಈಗ ನಾನು ಹೇಳ್ತಾ ಇರೋದು ಏನ್ ಗೊತ್ತಾ ಸರ್, ಇವಾಗ ಈಗ ಕಂದಾಯ ಇಲಾಖೆಯಲ್ಲಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅವರು ಬೆಂಗಳೂರು ಅಭಿವೃದ್ಧಿ ಕೊಟ್ಟಿದ್ದಾರೆ. ನಾವ್ ಹೇಳ್ತಾ ಇರೋದು ಏನ್ ಗೊತ್ತಾ ಸರ್, ಇವ್ರಿಗೆ ಮಾತಾಡಕ್ಕೆ ಬೇರೆ ಏನು ಟಾಪಿಕ್ ಇಲ್ದರೆ ಇವತ್ತು ಮಾತಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಈಗ ಏನ್ ಹೇಳಿದ್ರು ಗೊತ್ತಾ ಸರ್, 30% 40% ಕಮಿಷನ್ ತಿಂದಿ ಅಧಿಕಾರ ಕಳ್ಕೊಂಡಂತವ್ರು ಬಿಜೆಪಿಯವರು. ಅವ್ರಿಗೆ ಗೊತ್ತು ಎಲ್ಲಿ ದುಡ್ಡಿದೆ ಅಂತ, ಅವ್ರಿಗೆ ಗೊತ್ತು. ನಮಗೆ ದುಡ್ಡು ಎಲ್ಲಿದೆ ಅಂತ ಗೊತ್ತಿಲ್ಲ. ನಾವು ಈಗ ಸರ್, ಈಗ ಬೆಂಗಳೂರು ಖಾತೆಯನ್ನು ಇಟ್ಕೊಂಡಿದ್ದಾರೆ DK ಶಿವಕುಮಾರ್ ಅವರು. ಇವಾಗ ಆ ಖಾತೆಯನ್ನು ಹಸ್ತಾಂತರ ಮಾಡಿದ್ದಾರೆ. ಅವರೇ ಇಟ್ಕೊಂಡಿದ್ರೆ ನೀವು ಹೇಳ್ಬೋದಿತ್ತು ನಾವು ದುಡ್ಡು ತಿಂತಾ ಇದ್ದಾರೆ, ಅದಕ್ಕೋಸ್ಕರ ಆ ಖಾತೆಯನ್ನು ಯಾರಿಗೂ ಕೊಟ್ಟಿಲ್ಲ ಅಂತ. ಈಗ ಕಂದಾಯ ಇಲಾಖೆ ಮಾಡಿದಂತವ್ರಿಗೆ ಮಿನಿಸ್ಟರ್ಗೆ ಅವರಿಗೆ ಬೆಂಗಳೂರು ಖಾತೆಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರು ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ಹೊರತು ಅವರು ದುಡ್ಡು ಮಾಡ್ಲಿ ಅಂತಲ್ಲ. ಈ ಬಿಜೆಪಿ ಅವರಿಗೆ JDS ಅವ್ರಿಗೆ ಏನ್ ಕಾಣಿಸುತ್ತೆ ಗೊತ್ತಾ, 40% ಕಮಿಷನ್ 60% ಕಮಿಷನ್ ಬಿಟ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಏನ್ ಮಾಡಬೇಕು, ಯಾವ ಸಚಿವರು ಬಂದೇ ಅಭಿವೃದ್ಧಿ ಕಾರ್ಯಗಳಾಗ್ತದೆ. ಈಗ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ಬೆಂಗಳೂರು ಕೊಟ್ಟರೆ ಎಷ್ಟು ಅನುಭವ ಇದೆ ಅವರಿಗೆ, ಆ ಸುದೀರ್ಘ ಅನುಭವ ಅವರಿಗೆ ಎಷ್ಟು ಒಳ್ಳೇದ್ ಮಾಡುತ್ತೆ ಅದನ್ನ ನೋಡ್ಬೇಕೇ ಹೊರತು ಅದನ್ನ ಯಾಕೆ ಈ ತರ ಉಲ್ಟಾ ವಿಶ್ಲೇಷಣೆ ಮಾಡ್ತಾರೆ? ಉಲ್ಟಾ ವಿಶ್ಲೇಷಣೆ. ಅವರು ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಕೊಡಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ರಾಹುಲ್ ಗಾಂಧಿ ಸೂಚನೆ ಕೂಡ ಕೊಟ್ಟರು, ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ. ಆ ಮುಖಾಂತರ ಕಾಂಗ್ರೆಸ್ ವಿರುದ್ಧ ಬಂಡಾಯ ಎದ್ದೇಳ್ತಾರೆ, ಮತ್ತೆ ಅಧಿಕಾರವನ್ನು ಉಳಿಸ್ಕೊಳ್ತಾರೆ. ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ, ಅದರ ಲಾಭವನ್ನು ನಾವು ಪಡಿಬೋದು ಅಂತೇಳಿ BJP ಮತ್ತು JDSನ ಆಸೆಗೆ ಕೂಡ ತಣ್ಣೀರು ಎರಚಿದ್ರು. ಆ ಮುಖಾಂತರ ಬಹುಶಃ ರಾಹುಲ್ ಗಾಂಧಿಯವರ ಮಾತನ್ನು ಮೊಟ್ಟ ಮೊದಲು ಪಾಲಿಸಿದ ಈ ದೇಶದ ಮೊದಲ ವ್ಯಕ್ತಿ ಅಂತ ಹೇಳಿದ್ರೆ ಬಹುಶಃ ಅದು ಸಿದ್ದರಾಮಯ್ಯನವರು ಇರ್ಬೋದು. ಯಾಕಂತೇಳಿದ್ರೆ ರಾಹುಲ್ ಗಾಂಧಿ ಮಾತನ್ನು ಯಾರೂ ಕೇಳಿಲ್ಲ, ಜ್ಯೋತಿರಾದಿತ್ಯ ಸಿಂಧಿಯಾನೂ ಕೇಳಿಲ್ಲ, ಮತ್ತು ಈ ಹಿಂದಿನ ರಾಜಸ್ಥಾನದ ಮುಖ್ಯಮಂತ್ರಿನೂ ಕೇಳಿಲ್ಲ, ಮತ್ತು ಛತ್ತೀಸ್ಗಢನ ಮುಖ್ಯಮಂತ್ರಿ ಕೂಡ ಕೇಳಿಲ್ಲ. ಅವರು ಕೂಡ ಅಧಿಕಾರವನ್ನು ಬಿಟ್ಕೊಡ್ಲೇ ಇಲ್ಲ. ಆದರೆ ಈಗ ಎಲ್ಲ ಒಂದು ಕಡೆ ಅಧಿಕಾರವನ್ನು ಬಿಟ್ಕೊಟ್ರು, ಸ್ಮೂತ್ ಗೋಯಿಂಗ್ ಆಯಿತು, ಎಲ್ಲ ಒಳ್ಳೇದಾಗ್ತಿದೆ ಅನ್ನೋಷ್ಟೊಳಗಡೆ ಎಲ್ಲ ಒಂದು ಕಡೆ ಆರಂಭದಲ್ಲೇ ವಿಘ್ನ ಎದುರಾಯ್ತಾ? ಇಲ್ಲ ಸರ್, ಏನು ವಿಘ್ನ ಅಂತಲ್ಲ, ಇದು ವಿತಿನ್ ದ ಪಾರ್ಟಿ ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ, ಅವ್ರವ್ರ ಕೆಪಾಸಿಟಿ ಮೇಲೆ, ಕೇಪಬಿಲಿಟೀಸ್ ಮೇಲೆ ಅದು ಇಟ್ ಇಸ್ ಸಮಥಿಂಗ್ ಟು ಡೂ ವಿತಿನ್ ದ ಕ್ಯಾಬಿನೆಟ್. ಅದು ನಾವೆಲ್ಲ ಕ್ವೆಶ್ಚನ್ ಮಾಡೋಕ್ಕಾಗಲ್ಲ. ದೇರ್ ವಿಲ್ ಬಿ ಡಿಫ್ರೆನ್ಸಸ್, ಅದೇನು ಹೊಸದಲ್ಲ. ಎಲ್ಲ ಪಾರ್ಟಿಯವ್ರದ್ದು ಈ ಥರ ಆಗಿದೆ, ಇದೇನು ಹೊಸದಲ್ಲ. ಬಟ್ ಲುಕ್ ಎಟ್ ವಾಟ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಈಗ ಗೌರ್ಮೆಂಟ್ ಅನೌನ್ಸ್ ಮಾಡಿರೋದು ಯೂತ್ಗೆ, ಅದನ್ನು ನಾವು ವಿ ಶುಡ್ ಲುಕ್ ಎಟ್ ಸಚ್ ಥಿಂಗ್ಸ್. ಆ್ಯಕ್ಚುಲಿ ಫ್ರೀ ಸ್ಟೂಡೆಂಟ್ ಬಸ್ ಪಾಸ್ ಕೊಟ್ಟಿದ್ದಾರೆ. ಆ್ಯಂಡ್ ಜಸ್ಟ್ ನೋ ಐ ಗಾಟ್ ಟು ನೋ ದಟ್
there is one other guarantee for youth. They are going to tie up with, government is going to tie up with private organizations. ಯಾರ್ಯಾರು ಜಾಬ್ಸ್ ನೋಡ್ತಾ ಇದ್ದಾರೆ, ಬರೀ ಗೌರ್ಮೆಂಟಲ್ಲೇ ನೋಡೋದು ಬೇಡ, ಪ್ರೈವೇಟಲ್ಲೂ ನೋಡ್ಬೋದು. ಅದು ಗೌರ್ಮೆಂಟ್ ಇಂಕ್ಲೂಡ್ ಆಗಿ ಅಲ್ಲಿನ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಏನಂತ ತಿಳ್ಕೊಂಡು ಅದಕ್ಕೆ ಬೇಕಾದಂಥ ಸ್ಕಿಲ್ ಡೆವಲಪ್ಮೆಂಟ್ ಕೊಟ್ಟು ಯೂತ್ಗೆ ಜಾಬ್ ರೆಡಿ ಮಾಡೋದು, ಈ ಥರ ಒಂದು ಯೋಚನೆ ಇಟ್ಕೊಂಡಿದ್ದಾರೆ. ಮತ್ತು ಬ್ಯಾಂಗ್ಳೂರಿಗೆ 2000 crores ಆಲ್ರೆಡಿ ಸ್ಯಾಂಕ್ಷನ್ ಮಾಡಿದ್ದಾರೆ. ವಾಟ್ ಎವರ್ ಪಾಟ್ ಹೋಲ್ಸ್ ಆ್ಯಂಡ್ ಅದರ್ ಪ್ರಾಬ್ಲಮ್ಸ್ ವಿ ಹ್ಯಾವ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ day one it has been sanctioned. You should look at the government's vision in this direction instead of talking all these differences. ಇದ್ದೇ ಇರುತ್ತೆ. ಮಿನಿಸ್ಟ್ರಿ ಯಾವ್ಯಾವ್ದು ಬೇಕು, ಏನು ಬೇಕು, ಯಾರಿಗೆ ಕೇಪಬಿಲಿಟೀಸ್ ಮೇಲೆ ಮತ್ತು ಅವರ ಕೆಪಾಸಿಟೀಸ್ ಮೇಲೆ, ಏಜ್ ಫ್ಯಾಕ್ಟರ್ ಮೇಲೆ, ಎಕ್ಸ್ಪೀರಿಯನ್ಸ್ ಮೇಲೆ ಅದು ಮಾಡ್ತಾರೆ. ಇಟ್ಸ್ ನಥಿಂಗ್ ಟು ಕಂಡಮ್. ರಾಮಲಿಂಗಾರೆಡ್ಡಿ ಅವ್ರ ಬಗ್ಗೆ ಇವತ್ತರೂ ಕೂಡ ಯಾವುದೇ ಭ್ರಷ್ಟಾಚಾರದ ಆರೋಪಗಳು ಒಂದೇ ಒಂದು ಕೇಳಿ ಬಂದಿಲ್ಲ. ಮತ್ತು ಬಹುಶಃ ಕರ್ನಾಟಕದಲ್ಲಿ, ಅದು ಕಾಂಗ್ರೆಸ್ನಲ್ಲಿ ಯಾರಾದರೂ ಮಂತ್ರಿ ಕಾಲ್ ಮಾಡಿದ ತಕ್ಷಣ ಸಾಮಾನ್ಯದನ್ನು ಮಾಡಿದರೆ ಒಬ್ಬ ಮಂತ್ರಿ ಕಾಲ್ನ ರಿಸೀವ್ ಮಾಡೋದಂತೇಳಿ ಅದು ರಾಮಲಿಂಗಾರೆಡ್ಡಿ ಅವರು. ಅವ್ರಿಗೆ ಕೊಟ್ಟ ಎಲ್ಲ ಖಾತೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಮತ್ತು ಗುಣಕ್ಕೆ ಮತ್ಸರ ಇರಬಾರ್ದು ಅಂತ ಹೇಳ್ತಾರಲ್ಲ, ವೆರಿ ಗುಡ್ ಪರ್ಫಾರ್ಮರ್. ಆದರೆ ಯಾಕೆ ಅವರು ಹೀಗೆ ಮಾಡಿದರು? ಕೊಟ್ಟ ಮಾತಿನ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಕೊಟ್ಟ ಮಾತು ಅಂತ ಹೇಳಿದ್ರಿ, ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತಿದ್ರು. ಈಗ ಅದು ರಾಮಲಿಂಗಾರೆಡ್ಡಿಯವರು, ಅವರ ತಂಡ, ಅವರ ಫಾಲೋವರ್ಸ್ ಅದನ್ನೇ ಬಳಸ್ತಾ ಇದ್ದಾರೆ. ಹಾಗಾದರೆ ರಾಮಲಿಂಗಾರೆಡ್ಡಿ ಅವರಿಗೆ ಡಿ ಕೆ ಶಿವಕುಮಾರ್ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ವಾ? ಇದೇನು ದೊಡ್ಡ ವಿಷಯ ಅಲ್ಲ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಬಹಳ ಭದ್ರವಾಗಿದೆ. ಒಬ್ಬ ಮಂತ್ರಿ, ಒಬ್ಬ ಸೀನಿಯರ್ ಮಂತ್ರಿ, ಒಬ್ಬ 9 ಬಾರಿ ಶಾಸಕರಾದಂಥವರು ಅಸಮಾಧಾನದಿಂದ, ಬೇಸರದಿಂದ ರಾಜೀನಾಮೆ ಕೊಟ್ಟರೆ ಅದು ಸೀರಿಯಸ್ ಅಲ್ಲ ಅಂತಾರೆ. ಏನ್ರಿ ಇದು? ಸೀರಿಯಸ್ ಅಲ್ಲ ಅಂತೀರಲ್ರಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ತಪ್ಪು ಮಾಡಿದ್ರೆ ಸಸ್ಪೆಂಡ್ ಮಾಡ್ತೀರಾ, ಒಬ್ಬ ಸಾಮಾನ್ಯ ನಾಯಕ ಏನಾದರೂ ತಪ್ಪು ಮಾಡಿದ್ರೆ ಮನೆ ಕಳಿಸ್ತೀರಾ. ಬಿಜೆಪಿ ಮುಖ್ಯಮಂತ್ರಿ ನನಗೆ ಬೇಡ ನಿಮ್ಮ ಅಂತ ನೋಡಿ. ಈಗ ನಿಮ್ಮ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ, ಅದ್ರ ಬಗ್ಗೆ ಮಾತನಾಡಿ ಸ್ವಾಮಿ. ಕಾಂಗ್ರೆಸ್ ನಾನು ಹೇಳ್ತಾ ಇದ್ದೀನಿ ಬ್ರದರ್, ನಿಮ್ಮ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ, ಅದ್ರ ಬಗ್ಗೆ ಮಾತನಾಡಿ. ನೊಣದ ಬಗ್ಗೆ ಬೇಡ. ಬಿದ್ದೇ ಇಲ್ಲ. ಕಾಂಗ್ರೆಸ್ ಹೈಕಮಾಂಡು ಸುಭದ್ರವಾಗಿ ಬಿದ್ದಿದ್ಯಾ? ಇಂದ 2 ವರ್ಷ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಇಡೀ ಕರ್ನಾಟಕ ರಾಜ್ಯವನ್ನು ಯಶಸ್ವಿಯಾಗಿ ಅಭಿವೃದ್ಧಿ ಕಡೆ ನಡೆಸುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಡಿ ಕೆ ಶಿವಕುಮಾರ್ ವಿಷನರಿ ಲೀಡ್ರು, ಅದರಲ್ಲೇ ಎರಡು ಮಾತಿಲ್ಲ. ಒಳ್ಳೆ ಗುಡ್ ಐಡಿಯಾಸ್ ಇದೆ. ಅವರು ಕೂಡ ಸೀನಿಯರು, ಅವರು ಕೂಡ 9 ಬಾರಿ ಶಾಸಕರಾಗಿದ್ದರೆ, ಹಿರಿಯರಿದ್ದಾರೆ. ಭಾಳಷ್ಟು ಐಡಿಯಾಸ್ಗಳು ಕೂಡ ಇರತಕ್ಕಂಥದ್ದು. ಡಾಮಿನೇಟ್ ಕ್ಯಾರೆಕ್ಟ್ರು, ಅಗ್ರೆಸಿವ್ ಲೀಡರ್ಶಿಪ್ಪು. ಏನಾದರೂ ನಿಮಗೆ ಹೊಸ ಭರವಸೆ ಅನಿಸುತ್ತಾ? ಸರ್, ಹೊಸ ಭರವಸೆ ಅವರು ನಗರ ಸಿದ್ದರಾಮಯ್ಯ ಅವರು ಇರುವಾಗ ಆಗಿದ್ದಾಗಲೇ ಏನೂ ಮಾಡಲಿಲ್ಲ. ಬೆಂಗಳೂರು ನಗರಕ್ಕೆ, ಈಗ ರಾಜ್ಯಕ್ಕೆ ಏನು ಮಾಡ್ತಾರೆ ಅಂತ ಯೋಚನೆ ಮಾಡಬೇಕು. ಹಳ್ಳ ಮುಚ್ಚಲಿಲ್ಲ, ಟೈಮ್ ತೊಗೊಂಡ್ರು ಹಳ್ಳ ಮುಚ್ಚಲಿಲ್ಲ, ಟ್ರಾಫಿಕ್ ಕಂಟ್ರೋಲ್ ಮಾಡಲಿಲ್ಲ, ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ. ರಾಮಲಿಂಗಾರೆಡ್ಡಿ ಅವ್ರ ಬಗ್ಗೆ ನಾನು ಇವಾಗ ಏನು ಹೇಳ್ತೀನಿ ಅಂದರೆ, ಅವರು ಈ ಬೆಂಗಳೂರು ನಗರನೇ ಯಾಕೆ ಕೇಳ್ತಾರೆ? ಜನಪರ ಕೆಲಸ ಮಾಡೋರು ಎಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು. ಬೆಂಗಳೂರೇ ಯಾಕೆ ಕೇಳ್ತಾರೆ ಅಂದರೆ, ಬೆಂಗಳೂರು ಚಿನ್ನದ ಮೊಟ್ಟೆ ಇಡೋ ಕೋಳಿ. ದುಡ್ಡು ಮಾಡ್ಕೊಳ್ಳೋ ಉದ್ದೇಶದಿಂದನೇ ಇವರೆಲ್ಲರೂ ಯೋಚನೆ ಮಾಡೋದು. ಜನಪರವಾಗಿ ಯಾವತ್ತೂ ಯೋಚನೆ ಮಾಡಲ್ಲ. ಆ ಉದ್ದೇಶ ಇದ್ದಿದ್ರೆ ಯಾವ ಖಾತೆ ಕೊಟ್ಟರು ಮಾಡೋರು. ಬೆಂಗಳೂರು ಅನ್ನೋದು ಚಿನ್ನದ ಮೊಟ್ಟೆ ಇಡುವಂಥ ಕೋಳಿ ಅನ್ನೋ ಮಾತನ್ನು ಹೇಳಿದರು. JDS ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. 2 ಬಾರಿ HD ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದರು. ಗ್ರಾಮ ವಾಸ್ತವ್ಯದಿಂದ ಹಿಡಿದು ಸಾಲ ಮನ್ನಾದವರು ಕೂಡ ಅವರು ಅವ್ರದ್ದೇ ಆದ ವರ್ಕನ್ನು ಮಾಡಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಒಕ್ಕಲಿಗರು ಅಂತ ಹೇಳಿದ್ರೆ JDS ಗುತ್ತಿಗೆ ಪಡೆದುಕೊಂಡಿದೆ ಅಂತೇಳಿ ತಾವು ಅದನ್ನು ಕ್ಲೈಮ್ ಮಾಡ್ತಾ ಇದ್ರಿ. ಡಿ ಕೆ ಶಿವಕುಮಾರ್ಗೆ ಅನ್ಯಾಯ ಆಯಿತು ಅಂತ ಹೇಳ್ತಿದ್ರು. ನಿಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಿದ್ರು, ಸ್ವಾಮಿ ಮೊದಲು ಮುಖ್ಯಮಂತ್ರಿ ಆಗಿ ತಾಕತ್ತಿದ್ರೆ ಅಂತ ಹೇಳ್ತಾ ಇದ್ರು. ಜೊತೆಗೆ JDS ಮತಗಳು, ಒಕ್ಕಲಿಗ ಮತಗಳು JDSಗೆ ಗುತ್ತಿಗೆ ಅಂತಿದ್ರಿ. ಡಿ ಕೆ ಶಿವಕುಮಾರ್ ಈಗ ಅವರು ಒಕ್ಕಲಿಗರು ಮುಖ್ಯಮಂತ್ರಿ ಆಗಿದ್ದಾರೆ. ಎಲ್ಲ ಒಂದು ಕಡೆ JDSಗೆ ಭವಿಷ್ಯದಲ್ಲಿ ತನ್ನ ಮತಗಳನ್ನು ಉಳಿಸ್ಕೊಳ್ಳಿಕ್ಕೆ, ಒಕ್ಕಲಿಗ ಮತಗಳನ್ನ ಉಳಿಸ್ಕೊಳ್ಳಿಕ್ಕೆ ಭವಿಷ್ಯದಲ್ಲಿ ಕಷ್ಟ ಆಗ್ತಿದೆಯಾ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದರಿಂದ JDSನ ಮುಂದಿನ ಭವಿಷ್ಯ ಅಷ್ಟು ಸುಲಭ ಇಲ್ಲ, ಆರಾಮಾಗಿಲ್ಲ, ಕಷ್ಟ ಅಂತ ಎಲ್ಲ ಕೂಡ ವಿಶ್ಲೇಷಣೆ ಮಾಡ್ತಾರೆ. ಸರ್, ನಿಮ್ಮ ಆಲೋಚನೆ, ನಿಮ್ಮ ವಿಶ್ಲೇಷಣೆ ತಪ್ಪು. ಯಾಕೆ ನಾನು ಹೇಳ್ತಾ ಇಲ್ಲ, ಬೇರೆಯವರು ವಿಶ್ಲೇಷಣೆ ಮಾಡಿ. ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಕ್ಕಂಥದ್ದು, ಕಾಂಗ್ರೆಸ್ ನಾಯಕರು ಹೇಳ್ತಕ್ಕಂಥದ್ದು, ಡಿ ಕೆ ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ, ಒಕ್ಕಲಿಗ ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾಗಿ ಒಕ್ಕಲಿಗ ಮತಗಳು ಇನ್ನು ಮುಂದೆ ಅವರಿಗೆ ಬೀಳ್ತವೆ. JDS ಏನು ನನ್ನ ಒಕ್ಕಲಿಗ ಮತಗಳು ನಂದು ಅಂತೇಳಿ ಗುತ್ತಿಗೆ ಪಡ್ಕೊಂಡಿದ್ರೆ, ಇನ್ನು ಗುತ್ತಿಗೆ ಅಲ್ಲ, ಗುತ್ತಿಗೆ ಇದೆಯಲ್ಲ, ಗುತ್ತಿಗೆನ ಡಿ ಕೆ ಶಿವಕುಮಾರ್ ಪಡೆದುಕೊಂಡ್ರು ಅಂತೇಳಿ ಚರ್ಚೆಗಳು ನಡೀತಾ ಇದೆ. ಈ ಕನಸನ್ನ
ಕಾಂಗ್ರೆಸ್ನವರು 28 ತನಕ ಇದೇ ಕನಸಲ್ಲಿರ್ಲಿ. ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಏಕೈಕ ನಾಯಕ ಎಚ್ ಡಿ ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿ ಅವರು. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಮ್ಮ ಈ ಮೈಸೂರು ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಜನಾಂಗವನ್ನ ಇವ್ರೇನಾದ್ರು ಹೈಜಾಕ್ ಮಾಡ್ತೀವಿ ಅಂದ್ರೆ ಕನಸಿನ ಮಾತು. ಯಾವುದೇ ಕಾರಣಕ್ಕೂ ಇಲ್ಲ. ದೇವೇಗೌಡರು ಲಿಸ್ಟ್ ಮರ್ತ್ಬಿಟ್ಟವ್ರೆ, ಜೆಡಿಎಸ್ ನಾಯಕರು ಲಿಸ್ಟ್ ಮರ್ತ್ಬಿಟ್ಟವ್ರೆ. ಕುಮಾರಣ್ಣ ಆಯ್ತು, ದೇವೇಗೌಡರು ಆಯ್ತು, ನಿಖಿಲ್ ಅವ್ರ ಸುಪುತ್ರ ರೇವಣ್ಣ, ಭವಾನಿ ರೇವಣ್ಣ, ಪ್ರಜ್ವಲ್ ಜೈಲವೀರ ಪ್ರಜ್ವಲ್, ಇವರ ಒಕ್ಕಲಿಗರ ಸುಪ್ರೀಂ ನಾಯಕರು. ಸಿದ್ದರಾಮಯ್ಯ ಯಾರು, ಖರ್ಗೆ ಯಾರು, ಯತೀಂದ್ರ ಯಾರು, ಪ್ರಿಯಾಂಕ ಖರ್ಗೆ ಯಾರು, ರವಿ ಯಾರು, ಎಂಎಸ್ಸಿ ರವಿ ಯಾರು, ಕುಡಿಯಲು ದಯವಿಟ್ಟು ಕುಟುಂಬ ರಾಜಕೀಯದ ಬಗ್ಗೆ ಕಾಂಗ್ರೆಸ್ ದಯವಿಟ್ಟು ಯಾರು ಕೂಡ ಕುಟುಂಬದ ರಾಜಕಾರಣ ಬಗ್ಗೆ ಮಾತನಾಡಬೇಡಿ. ನಿಮ್ಗೆ ಯಾರಿಗೂ ಕೂಡ ನೈತಿಕತೆ ಇಲ್ಲ. ನಿಮಗೂ ನೈತಿಕತೆ ಇಲ್ಲ, ಇವ್ರಿಗೂ ನೈತಿಕತೆ ಇಲ್ಲ, ಇವ್ರಿಗೂ ನೈತಿಕತೆ ಇಲ್ಲ. ದಯವಿಟ್ಟು, ಯಾಕಂತ ಹೇಳಿದ್ರೆ ಕುಟುಂಬ ರಾಜಕಾರಣವೇ ಈ ದೇಶವನ್ನು ಆಳ್ತಿರ್ತಕ್ಕಂಥದ್ದು. ಕುಟುಂಬ ರಾಜಕಾರಣದ ಹೆಸರಲ್ಲಿ ಕುಟುಂಬ ರಾಜಕಾರಣ ವಿರುದ್ಧ ಹೋರಾಟ ಮಾಡಿ ನೀವು ಅಧಿಕಾರಕ್ಕೆ ಬಂದ್ರು, ನೀವು ಕೂಡ ಕುಟುಂಬ ರಾಜಕಾರಣದ ಹೊರತಾಗಿಲ್ಲ. ಎಸ್ ಸರ್, ಅಲ್ಲ ಒಂದ್ ನಿಮಿಷ ಪ್ಲೀಸ್. ಇವ್ರಿಗೂ ನೈತಿಕತೆ ಇಲ್ಲ, ಯಾಕಂದ್ರೆ ಎಲ್ಲರದ್ದು ಕುಟುಂಬ. ನಿಮಗೂ ಇಲ್ಲ, ಅವ್ರಿಗೂ ಇಲ್ಲ. ಸರ್ ಒಂದ್ ಹೇಳ್ತೀನಿ, ನಿಮಗೆ ಮಾತಾಡಕ್ಕೆ ನೈತಿಕತೆ ಇಲ್ಲ, ಅವ್ರಿಗೂ ಇಲ್ಲ, ಬಿಟ್ಬಿಡಿ ಆ ವಿಷಯ. ಎಸ್ ಸರ್, ಇದು ಒಕ್ಕಲಿಗನಾಗಿ ಹುಟ್ಟೋದಕ್ಕೆ ನಾನು ಅರ್ಜಿ ಹಾಕೊಂಡಿಲ್ಲ ಅಂತ ಹೇಳಿದವ್ರು ಯಾರು? ಇದೇ ಡಿ ಕೆ ಶಿವಕುಮಾರ್ ಅವರು. ಅವ್ರಿಗೆ ಯಾವ ಅರ್ಹತೆ ಇದೆ ಒಕ್ಕಲಿಗರ ಮತಗಳನ್ನ ಕೇಳೋದಕ್ಕೆ? ಕಳೆದ ಬಾರಿ ಪೆನ್ನು ಪೇಪರ್ ಕೊಟ್ಟಿದ್ರು ಒಕ್ಕಲಿಗರು, ಒಂದ್ಸರಿ ಆಗ್ಲಪ್ಪ ಡಿ ಕೆ ಶಿವಕುಮಾರ್ ಅವರು ಅಂತ. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಸ್ವತಃ ಒಕ್ಕಲಿಗರ ಭೂಮಿ ಏನು ಬಿಡದಿಯಲ್ಲಿ ಟೌನ್ಶಿಪ್ ಮಾಡಕ್ ಹೋಗಿದ್ದಾರೆ, ಅದೇ ಒಕ್ಕಲಿಗರ ಭೂಮಿಯನ್ನ ಕಿತ್ಕೊಂಡು ಇವತ್ತು DLF ಗೆ ಮಾರಕ್ ಹೋಗಿದ್ದಾರೆ. ಸೊ ಇವ್ರು ಹೆಂಗೆ ಒಕ್ಕಲಿಗರ ಆಗೋದಕ್ಕೆ ಸಾಧ್ಯ? ನೀವೇ ಹೇಳಿ. ನೋಟಿಫಿಕೇಶನ್ ಮಾಡಿದವ್ರು ಯಾರು? ಕಾಂಗ್ರೆಸ್ ಪಕ್ಷ ನೋಟಿಫಿಕೇಶನ್ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ದಾಖಲೆ ತೆಗ್ದು ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಟಿಫಿಕೇಶನ್ ಮಾಡಿ ಬಿಜೆಪಿಯ ಒಳಜಗಳ, ಶೀತಲ ಸಮರ, ರಾಜ್ಯದಲ್ಲಿ ವಿಪಕ್ಷ ಇಲ್ಲ ಅಂತ ಬಹಳಷ್ಟು ಜನರು ಹೇಳ್ತಾರೆ. ಬಹಳಷ್ಟು ಜನರ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಇಂದ ನಿಮ್ಮ ಪಾರ್ಟಿಯನ್ನು ನೀವೇ ಮುಗಿಸ್ಕೊಳ್ತಿದ್ದೀರಲ್ವಾ? ಹಾಗೇನಿಲ್ಲ ಸರ್, ನಾವು ಈ ಸಮಯದಲ್ಲಿ ನೋಡಿ, ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ, ಈ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಜೊತೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ? ಆ ಥರ ಏನಿಲ್ಲ. ಮುಂದೆ ನೋಡಿ, ಇವ್ರು ಸ್ಟಾರ್ಟ್ ಇಂದ ಸಿದ್ದರಾಮಯ್ಯನವ್ರು ಏನ್ ಮಾಡಿದ್ರು, CLP ನಾಯಕ ಮೊದಲು ಅವರ ಅಧಿಕಾರ ತಗೊಂಡಾಗ ಮಾಡೇ ಇರ್ಲಿಲ್ಲ. ಇವ್ರಿಗೆ ಗೊತ್ತು ನಾನು ಕೇಳ್ತೇನೆ, ನಿಮ್ ಬಿಜೆಪಿ ಮಾತಾಡಿ ಪ್ಲೀಸ್. ಯಾಕೆ ಡೈವರ್ಟ್ ಮಾಡ್ತೀರಾ? ನೀವು ಕೇಳೇ ಇರ್ರಿ. CLP ನಾಯಕ ಮಾಡಿದ ನಂತರ ಯಾಕೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗ್ಬೇಕು ಅಂತ ಕೊಟ್ರು? ಅವ್ರು ಅನ್ಕೊಂಡ್ರು ನನ್ನನ್ನು ಬಿಟ್ರೆ ಅಸಮರ್ಥರು, ಇವರು ಡಿ ಕೆ ಅವರು ಅಸಮರ್ಥರು ಅಂತ ಅವ್ರ ಭಾವನೆ ಇದ್ದ. ಬಿಜೆಪಿ ಒಪ್ಕೊಂತಿದ್ರ DKC ಸಮರ್ಥರು ಅಂತ? ನೋಡಿ, DKC ಸಮರ್ಥರ ಬಗ್ಗೆ ಅಂತ ಹೇಳಲ್ಲ. ನಮ್ಮ ಪಕ್ಷ ಯಾವಾಗ್ಲೂ ಇದ್ರ ವಿರುದ್ಧ ಯಾವುದೇ ಚಟುವಟಿಕೆಗಳಿಗೆ ಇರ್ದೇ ಇರುತ್ತೆ. ಆದ್ರೆ ನಾವು ಡಿ ಕೆ ಶಿವಕುಮಾರ್ ವಿರುದ್ಧ ಕೇಳ್ತಾ ಇದೀವಿ. ನೋಡಿ, ನೀವು ಇನ್ನೊಂದು ಉದಾಹರಣೆ, ರಾಮಲಿಂಗಾರೆಡ್ಡಿ ಅವರು, ನಿಮಗೂ ಕೇಳಿ, ರಾಮಲಿಂಗಾರೆಡ್ಡಿ ಅವರು 24 ಯಾವಾಗ್ಲೂ ಸಿಗುವಂತ ಅವ್ರಿಗೆ ಯಾಕೆ ನೀವು ಸ್ಥಾನ ಕೊಟ್ಟಿಲ್ಲ? ರಾಮಲಿಂಗಾರೆಡ್ಡಿ ಅವರು ಇದು ಖುದ್ದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಂತೆ, ನಿಮಗೆ ಇಲ್ಲಿನ ಏನು ಹೋಮ್ ಮಿನಿಸ್ಟರ್ ಏನಾದ್ರೂ ಕೊಡ್ತೀನಿ ಅಂತ. ಈಗ ಉಚಿತ ಬಸ್ ಪಾಸ್ ಈಗ ನಿಮ್ಗೂ ಹುಡುಗರಿಗೂ ಕೊಟ್ಟಿದಾರಲ್ವಾ? ಇದನ್ನ ವೆಲ್ಕಮ್ ಮಾಡ್ತಾರೆ ನೀವು ಒಬ್ಬ ಸ್ಟೂಡೆಂಟ್ ಆಗಿ? ಇಲ್ಲ ಸರ್, ವಿದ್ಯಾರ್ಥಿಗಳಿಗೆ ಫಸ್ಟ್ ಬೇಕಾಗಿದ್ದು ಬಸ್ಸು, ಅದು ಕೊಟ್ಟಿದ್ದಾರೆ, ಕೊಡ್ಲಿ ಸರ್. ಆದ್ರೆ ಬಸ್ ಇನ್ಕ್ರೀಸ್ ಮಾಡ್ಲಿ. ಬಸ್ಸಲ್ಲಿ ಇವಾಗ ನೋಡ್ತಾ ಇದೀರಿ ನಾವು, ವಿದ್ಯಾರ್ಥಿಗಳಿಗೆ ಜಾಗ ಇದ್ದೀರಾ, ವಿದ್ಯಾರ್ಥಿಗಳು ಹೆಂಗೆ ಅಲಿತಾ ಇದಾರೆ ಅಂತ ನಾವು ನೋಡ್ತಾ ಇದೀರಿ. ಬಸ್ಗಳನ್ನ ಇನ್ಕ್ರೀಸ್ ಮಾಡ್ಲಿ, ಅದಕ್ಕೂ ನಮ್ಗೆ ಒಪ್ಪಿಗೆ ಇದೆ. ಆದ್ರೆ ಫ್ರೀ ಅಂದ್ಬಿಟ್ಟು ಇವಾಗ ಲೇಡೀಸ್ ಎಲ್ಲ ಹೆಂಗ್ ತುಂಬಿದ್ದಾರೆ, ಸ್ಕೂಲ್ ಹೋಗ್ಲಿ, ಕಾಲೇಜ್ ಹೋಗ್ಲಿ, ಎಲ್ಲಾ ಕಡೆ ಲೇಡೀಸೇ ತುಂಬಿದ್ದಾರೆ ಬಸ್ಸಲ್ಲಿ. ಹೆಚ್ಚಾಗ್ಲಿ ಬಸ್ಗಳು ಅಂತ ನಮ್ ವಿನಂತಿ ಸರ್. ಹಿಂದೆ ಗೌರ್ಮೆಂಟ್ 4,000 ಬಸ್ ಎಲೆಕ್ಟ್ರಿಕ್ ಬಸ್ ಕೊಡ್ತಾ ಇದೆ ಕರ್ನಾಟಕಕ್ಕೆ. ಸರ್, ಈಗ ನೋಡಿ, ಈ ಸಮರ್ಥ ನಾಯಕ ವಿಚಾರದಲ್ಲಿ ನಾನು ಸಿದ್ದರಾಮಯ್ಯ ಅವ್ರನ್ನೂ ಒಪ್ಪಲ್ಲ, ಡಿ ಕೆ ಶಿವಕುಮಾರ್ ಅವ್ರನ್ನೂ ಒಪ್ಪಲ್ಲ. ಸಿದ್ದರಾಮಯ್ಯ ಅವ್ರನ್ನ ಯಾಕೆ ಒಪ್ಪಲ್ಲ ಅಂದ್ರೆ, ಸರ್ ಅವ್ರು ಅನ್ಬೋದು ನಾನು ಅಷ್ಟು ಬಾರಿ ಬಜೆಟ್ ಮಂಡಿಸಿದ್ದೀನಿ, 8 ವರ್ಷ CM ಆಗಿದ್ದೀನಿ ಅನ್ಬಿಟ್ಟು. ಸ್ವಾಮಿ, ನೀವು ಅಷ್ಟೆಲ್ಲ ಮಾಡಿದ್ರು ನಿಮ್ಮ ಮಗುನ ಚುನಾವಣೆಗೆ ನಿಲ್ಸಿ ಗೆಲ್ಸ್ಬಿಟ್ಟು ಮಂತ್ರಿ ಮಾಡಿದ್ರೆ ನಾನು ಸಮರ್ಥ ಅಂತ ಒಪ್ಕೋತಿದ್ದೆ ಸರ್. ಅವ್ರು ಅಸಮರ್ಥರು. ಕೋಟಾ ಶ್ರೀನಿವಾಸ್ ಪೂಜಾರಿ ಮಂತ್ರಿ ಆಗಿದ್ರು, MLC ಆಗಿದ್ದು ಸ್ವಾಮಿ ನಿಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ. ಅಲ್ಲ ಸರ್, ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ ಬೇರೆ ಸರ್. ಅವ್ರದ್ದು ಇದೊಳಕಲ್ರಿ, ಅವ್ರು ಬೇರೆ ಅಂತ. ಅವ್ರಿಗೆ ಬಂದ್ರೆ ರಕ್ತ, ನಮಗ್ ಬಂದ್ರೆ ಟೊಮೊಟೊ ಸಾಸ್.
ಅಲ್ಲ ಅಲ್ಲ ಸರ್, ಅಲ್ಲ ಇವರು ನೋಡಿ ಈಗ ಸಿದ್ದರಾಮಯ್ಯ ಅವ್ರು ನೋಡಿ ಸರ್, ಅಷ್ಟೆಲ್ಲ ಬಂಡಿ ಹೊಡಿಯೋರು ಮಗುನ ಚುನಾವಣೆ ಗಿಸ್ಬೋದಾಯ್ತಲ್ಲ. ಏಕ್ದಮ್ ಏನೂ ಇಲ್ಲ ಸರ್, ಕಾಂಗ್ರೆಸ್ ಇಂದ ದುಡ್ದಿರೋರು ಇರ್ತಾರೆ, ಅವ್ರಿಗೆಲ್ಲ ಮಂತ್ರಿ ಸ್ಥಾನ ಯಾಕೆ ಸಿಕ್ಕಿಲ್ಲ? ಏಕ್ದಮ್ ಮಗುಗೆ ಹೆಂಗ್ ಸಿಕ್ಬಿಡ್ತು? ರಾಜ್ಯಾಧ್ಯಕ್ಷ ಹೆಂಗ್ ಇವ್ರ ಯೋಗ್ಯತೆಗೆ ಬೇರೆ ಪಕ್ಷ ಮಾತಾಡಕ್ ಮುಂಚೆ ಅವ್ರು ಸರಿಯಾಗಿ ಮಾತಾಡಕ್ಕೆ ಹೇಳಿ. ಉಚಿತ ಬಸ್ ಬಗ್ಗೆ ಉಚಿತ ಬಸ್ ಕೊಟ್ಟಿರೋದು ನಮಗೆ ಖುಷಿದೆ. ಆದರೆ ಫಸ್ಟು ಬಸ್ಸನ್ನು ಇನ್ಕ್ರೀಸ್ ಮಾಡಬೇಕು. ಆ ಟೈಮಿಗೆ ಕರೆಕ್ಟಾಗಿ ಬಿಡಬೇಕು. ಫಸ್ಟು ಕಾಲೇಜ್ ಟೈಮಿಗೆ ಫಸ್ಟು ಅದರಲ್ಲಿ ಅಲ್ಲಿ ನಾವು ಹೋಗೋಕ್ಕೆ ಅಂತ ನೋಡಿದರೆ ಬರೀ ಹೆಂಗಸೇ ತುಂಬಿರ್ತಾರೆ. ಅಲ್ಲೂ ರೆಸ್ಟ್, ಅಲ್ಲೂ ಸಹ ನಾವು ವಿದ್ಯಾರ್ಥಿಗಳು ನಿಂತ್ಕೊಂಡು ಹೋಗ್ಬೇಕು. ಆಮೇಲೆ ರೋಡ್ಗಳು ಫಸ್ಟ್ ರೆಡಿ ಮಾಡಬೇಕು. ಮತ್ತು ರೂರಲ್ಲೆಲ್ಲ ಬಸ್ಗಳೇ ಬರ್ತಿಲ್ಲ. ಫಸ್ಟ್ ಅವನ್ನೆಲ್ಲ ರೆಡಿ ಮಾಡಿದರೆ ಆಮೇಲೆ ಬಸ್ ಫ್ರೀ ಕೊಡೋದು ಅರ್ಥ ಇರುತ್ತೆ. ಅವೆಲ್ಲ ಕೊಡ್ದಂಗೆ ನಾವು ಬಸ್ ಫ್ರೀ ಕೊಟ್ಟಿದ್ದೀವಿ, ವಿದ್ಯಾರ್ಥಿ ಕೊಟ್ಟಿವಿ ಅಂತ ಅರ್ಥ ಇರಲ್ಲ. ಈ ಹಿಂದಿನ ಮುಖ್ಯಮಂತ್ರಿ ಹಿಂದೂ ವಿರೋಧಿ ಅಂತ ಹೇಳ್ರು, ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಅಂತ ಹೇಳ್ತಿದ್ರು. ಈಗ DK ಶಿವಕುಮಾರ್ ಎಲ್ಲಾ ದೇವಸ್ಥಾನಗಳು ಹೋಗ್ತಿದ್ದಾರೆ, ಎಲ್ಲಾ ದೇವರುಗಳ ಹತ್ರ ಹೋಗ್ತಿದ್ದಾರೆ, ಎಲ್ಲಾ ಜ್ಯೋತಿಷ ಹತ್ರ ಹೋಗ್ತಿದ್ದಾರೆ. ಡಬಲ್ ಶೂಟರು ಡಿ ಕೆ ಶಿವಕುಮಾರ್ ಅಂತಾರೆ, ಬಂಡೆ ಅಂತಾರೆ. ಇವರೇ MLA ರಾಜಣ್ಣ ಇದಾರಲ್ಲ, ಯಾವ ಪವರು ಯಾರೂ ಇಲ್ಲ. ಅಸ್ಸಾಂಗೆ ಹೋದ್ರಲ್ಲ, ಅಸ್ಸಾಮಲ್ಲಿ ಏನು ಮಾಡಿದ್ರು ಇವರು? DK ಶಿವಕುಮಾರ್ ಏನು ಮಾಡಿದರು? ಒಂದು ಸೀಟ್ ಗೆಲ್ಸ್ಕೊಂಬರೋಕ್ಕಾಗಲಿಲ್ಲ. ಪವರ್ ಇದಂತೆ, ಟ್ರಬಲ್ ಶೂಟರ್ ಅಂತ ಇವರು. ಟ್ರಬಲ್ ಶೂಟರ್ ಇವರು ಬಂಡೆ ಯಾವ ಬಂಡೆನೂ ಇಲ್ಲ, ಯಾವ ಟ್ರಬಲ್ ಶೂಟರ್ ಇಲ್ಲ. ಇನ್ನಿದ್ರೆ ತಪ್ಪಿ ಇದ್ರೆ ಇನ್ನು 2 ತಿಂಗಳ ತನಕ ಇರುತ್ತೆ. 2 ತಿಂಗಳಾದ್ಮೇಲೆ ಪಕ್ಷದಲ್ಲಿ ಬಿದ್ದೋಗ್ತಾರೆ. ಏನೇನೂ ಆಗಲ್ಲ, ಕಾಂಗ್ರೆಸ್ಸಲ್ಲಿ ಹೊರಟೋಗ್ತಾರೆ. DK ಶಿವಕುಮಾರ್ಗೆ ಅನೇಕ ಸವಾಲುಗಳು ಕೂಡ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಉಳಿದಿರ್ತಕ್ಕಂಥ 2 ವರ್ಷದಲ್ಲಿ ಸುಮಾರು 4 ರಿಂದ 5 ಚುನಾವಣೆಗಳನ್ನ ಮಾಡ್ತಕ್ಕಂಥ ಅಗತ್ಯತೆ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ GBA ಚುನಾವಣೆಯನ್ನು ಕೂಡ ಮಾಡಬೇಕು, ಆಗಸ್ಟ್ 30 ಒಳಗಡೆ ಚುನಾವಣೆ ಮಾಡುವಂತ ಹೇಳಿರ್ತಕ್ಕಂಥದ್ದು. ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಮಾಡಿ ಅಂತೇಳಿ ಇವತ್ತು ಕೂಡ ಹೈಕೋರ್ಟ್ ಇವತ್ತು ಸರ್ಕಾರಕ್ಕೆ ಚಾಟಿ ಏಟನ್ನು ಬೀಸಿರ್ತಕ್ಕಂಥದ್ದು. ನಗರ ಸಂಸ್ಥೆ ಚುನಾವಣೆಗಳು ಇರ್ತಕ್ಕಂಥದ್ದು, ನಂತರ 2020ರ ಚುನಾವಣೆ ಇರ್ತಕ್ಕಂಥದ್ದು. ಹಾಗಾದ್ರೆ DK ಶಿವರ ಹಾದಿ ಅಷ್ಟು ಸುಲಭ ಅಲ್ಲ, ಅವರಿಗೆ ಇದು ಸವಾಲಿನ ಹಾದಿ ಅಲ್ವಾ? ಸರ್, ಅವಾಗೆ BJP ಅವರು ಹೇಳ್ತಾ ಇದ್ರು ಅವ್ರ 6 ತಿಂಗಳು ನಿದ್ದೆ ಮಾಡಲ್ಲ ಅಂತ. ಸರ್, ಅವರು ಕಾಂಗ್ರೆಸ್ ಪಕ್ಷದ ಅಧಿಕಾರ ವಹಿಸ್ಕೊಂಡಾಗಿಂದ, ಅಧ್ಯಕ್ಷರಾದಾಗಿಂದ ಅವರು ನಿದ್ದೆ ಮಾಡಿಲ್ಲ ಸರ್. ಕಾಂಗ್ರೆಸ್ ಪಕ್ಷವನ್ನ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರಬೇಕು ಅಂತ ಬರೀ 3 ರಿಂದ 4 ಗಂಟೆ ನಿದ್ದೆ ಮಾಡಿ ಪಕ್ಷವನ್ನ ಸಂಘಟಿಸಿ ಇವತ್ತು ಅಧಿಕಾರಕ್ಕೆ ತಂದಿದ್ದಾರೆ. ಅವರಿಗೆ ಗೊತ್ತು ಯಾರನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತು. ಅವರಿಗೆ ಯಾವುದೇ ತರ ಕಷ್ಟ ಅಲ್ಲ ಸರ್. ಈಗ ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ಒಬ್ಬ ಕಾರ್ಯಕರ್ತನಿಂದ ಬೆಳೆದು ಇವತ್ತು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಬೆಳೆಸಿದ್ದಾರೆ ಅಂದ್ರೆ ಆ ಪಕ್ಷದ ಕೊಡುಗೆ ಎಷ್ಟಿದೆ ಅಂತ ಅವ್ರಿಗೆ ಅರ್ಥನೇ ಆಗಲ್ಲ. ಇದೇ ಹೇಳ್ತೀನಿ ಕೇಳಿ, ಇದೇ ಅಧಿಕಾರಕ್ಕೆ ಆಸೆಗೋಸ್ಕರ ಲಾಸ್ಟ್ ಟೈಮ್ BJP ಅವರು 4 ಜನ DCM ನ ಮಾಡಿದ್ರೆ ಸರ್. ಅವ್ರ ಮಕ್ಕಕ್ಕೆ ಏನು ಅವ್ರೇನು ಅರ್ಥ ಮಾಡ್ಕೊತಾರೆ ಸರ್? ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ಲ. ಬರೀ 4 ಜನ DCM ನಾವು ಮಾಡಿರೋದು ಇವತ್ತು ಒಬ್ಬರನ್ನೇ DCM. ನಮ್ಮ ಪಕ್ಷದಲ್ಲಿ ಸಿದ್ಧಾಂತಕ್ಕೆ ನಾವು ಬದ್ಧರಾಗಿದ್ದೇವೆ. ನಾವು ಅಧಿಕಾರನ ಕರೆಕ್ಟ್ ಆಗಿ ಹಂಚಿಸ್ತೀವಿ. ನಮ್ಮ ಅಧಿಕಾರ ಹಂಚಿಕೆಯಲ್ಲಿ ಯಾವುದೇ ತರದ್ದು ಲೋಪದೋಷಗಳಿರಲ್ಲ. ಇವ್ರಿಗೆ BJP ಅವರಿಗೆ ನಾನು ಹೇಳ್ತೀನಿ ಸರ್, ನೀವು ಅವಾಗ ಹೇಳ್ತಾ ಇದ್ರಿ ಪ್ರಶ್ನಾತೀತ ಒಕ್ಕಲಿಗ ನಾಯಕ ಅಂತ. ಇವತ್ತು ನಾನು ಹೇಳ್ತೀನಿ ಸರ್, ಅವರು ಮಂಡ್ಯಕ್ಕೆ ಹೋಗಿ ನಿಲ್ಲೋ ಅವಶ್ಯಕತೆ ಇರಲಿಲ್ಲ ಸರ್, ಬೆಂಗಳೂರಲ್ಲಿ ನಿಂತ್ಕೋಬೋದಿತ್ತಲ್ಲ. ಅವರು ಒಕ್ಕಲಿಗ ನಾಯಕ, ರಾಜ್ಯಕ್ಕೆ ಒಕ್ಕಲಿಗ ನಾಯಕ ಅಂತಂದ್ರೆ ಅವ್ರಿಗೆ ಬಿಡದಿ ರಾಮನಗರ ಹಾಕ್ಬೇಕಾಗಿತ್ತು, ಚನ್ನಪಟ್ಟಣ ಹಾಕ್ಬೇಕಾಗಿತ್ತು. ಅವ್ರು ಎಲ್ಲಿ ಬೇಕಾದ್ರೂ ನಿಲ್ಬೋದು. ಅವ್ರಿಗೆ ಏನ್ ಅರ್ಥ ಇದೆ? ಅವ್ರ ಮಗನ ಬಗ್ಗೆ ಮಾತಾಡ್ತಾ ಇದ್ರು. ನಿಖಿಲ್ ಕುಮಾರಸ್ವಾಮಿನ 3 ಸಲ ಎಲೆಕ್ಷನ್ ನಿಂತ್ಕೊಂಡು 100 ಕೋಟಿ ಖರ್ಚು ಮಾಡಿ ಒಂದೊಂದೊಟ್ಟಿಗೆ 5,000 ಸಾವಿರ ಖರ್ಚು ಮಾಡಿದಾಗ ಅವ್ರಿಗೆ ಇದೇ ನೈತಿಕತೆ ಎಲ್ಲೋಗಿತ್ತು ಸರ್? ಕೇಳಿ ಅವ್ರಿಗೆ. ಅವರನ್ನ ಲೀಡರ್ ಮಾಡಕ್ಕಾಗಲ್ಲ. ಇವತ್ತು 200-300 ಕೋಟಿ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ 15 ಮಿನಿಸ್ಟರ್ಗಳು ಕೂತಿದ್ರು. ದಾವಣಗೆರೆಯಲ್ಲಿ, ಬೆಳಗಾವಿ, ಬಾಗಲಕೋಟೆ ಚುನಾವಣೆ ಕಾಂಗ್ರೆಸ್ ಅವ್ರು ಹೆಂಗೆ ಅಂತ ಗೊತ್ತು. ಹಿಂದೆ ದಿವಸ ಗೃಹಲಕ್ಷ್ಮಿ ನಾವು ಕೊಟ್ಬಿಟ್ಟು ಅಧಿಕಾರ ಏನಾಯ್ತಲ್ಲ ಸರ್, ಆ ದರ್ಪ ದುಡ್ಡನ್ನ BJP ಹಂಚ್ತಾರೆ, JDS ಹಂಚ್ತಾರೆ, ಕಾಂಗ್ರೆಸ್ ಅಂತಾರೆ, ಎಲ್ಲ ನಾಟಕ ಮಾಡ್ತಾರೆ ಅಷ್ಟೇ. ಎಸ್ ಸರ್. ಸರ್, ಈಗ ನಾವು ಸೂಟ್ಗೆ ಸಂಚಂಗ್ ಇದ್ದಿದ್ರೆ ಇವ್ರ ತರ ರಾಜಕಾರಣ ನಾವು ಮಾಡಕ್ಕಾಗಿರ್ಲಿಲ್ಲ. ಒಬ್ಬ ಮಗನನ್ನ, ಒಬ್ಬ ಕುಲಪುತ್ರ ಕಾಂಗ್ರೆಸ್ ಅವರು ಸೂಟ್ಗೆ ಹಂಚಲ್ಲ, ದುಡ್ಡು ಹಂಚಲ್ಲ. ಈ ದೇಶದಲ್ಲಿ ಏನಾದ್ರೂ ನ್ಯಾಯಯುತವಾಗಿ ಚುನಾವಣೆ ಮಾಡ್ತಿರೋ ಅಂತ ಹೇಳಿದ್ರೆ ಇವರ ಪ್ರಕಾರ ಕಾಂಗ್ರೆಸ್ನವರೇ. ಇವಾಗ DCM ಆಗಿ ಕುತ್ಕೊಂಡವರು ಎಷ್ಟು ಕೆಲಸ ಮಾಡಿದ್ದಾರೆ. ಅಧ್ಯಕ್ಷ ಸರಿ ಕೇಳಿಸ್ಕೊಳ್ಳಿ, ಇಲ್ಲಿ ಅಧ್ಯಕ್ಷ ಕುತ್ಕೊಂಡು ಎಷ್ಟೇ ಕೆಲಸ ಮಾಡಿದಾರೋ ಇವಾಗೂ CM ಆಗಿ ಅವ್ರು ನಿದ್ದೆ ಮಾಡೋಕ್ಕೂ ಬಿಡಲ್ಲ ಈ ಮಿನಿಸ್ಟರ್ಗಳು ಅಂತ ಹೇಳಿದ್ದಾರೆ. GBA ಚುನಾವಣೆ ಆಗಲಿ ಅವರು ಒಂದು ಪ್ಲಾನಿಂಗ್ ಮಾಡಿದ್ದಾರೆ. ಹೇಗೆ ಚುನಾವಣೆ ಮಾಡಬೇಕು ಅದು ಒಂದು ಸ್ಟ್ರಾಟಜಿ ಪ್ಲಾನ್ ಮಾಡಿದ್ದಾರೆ, ಮಾಡ್ತಾರೆ. ಮತ್ತೆ ಇವಾಗೂ ಅಷ್ಟೇ ಸೆಂಟ್ರಲ್ ಮಿನಿಸ್ಟರ್ಗಳನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡಿದ್ದಾರೆ. ಇವತ್ತು ಅಷ್ಟೇ ರಾಹುಲ್ ಗಾಂಧಿ ಅವರು ವಿಧಾನಸೌಧಕ್ಕೆ ಬಂದಿದ್ರು, ಉದ್ಘಾಟನೆ
ಏನೋ ಇದು ಮಾಡ್ಬಿಟ್ಟು ಒಬ್ಬ ನಾಯಕನಿಗೆ ಆತನ ಕೆಪಾಸಿಟಿ ಗೊತ್ತಿಲ್ಲದಲೆ ಇನ್ಯಾವುದೋ ಖಾತೆಯನ್ನು ಕೊಟ್ಟು ಅವ್ರಿಗೆ ಬೇಕಾದಂತ ಖಾತೆ ಕೊಟ್ಟಿಲ್ಲ ಅನ್ನೋದು ಕೂಡ ನಿಮಗೆ ಬೆಂಗಳೂರಿನಲ್ಲಿ ಸಂಘಟನೆಗೆ ಹೊಡೆತ ಕೊಡ್ತಾ ಚುನಾವಣೆಗೆ. ಸರ್ ನೋಡಿ, ಅವರು ಒಂದು ವೇಳೆ ತಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾದ ಒಂದು ಖಾತೆ ಇದು. ನನ್ನ ಕೈಯಲ್ಲಿ ಇದು ಯಾವುದೇ ಖಾತೆನ ತಗೊಂಡಾಗ ಈ ಮೊದಲು 5 ಬಾರಿ ಮಂತ್ರಿಗಳಾಗಿದ್ರು. ಎಲ್ಲ ಖಾತೆಗಳನ್ನ ನೀವೇ ಹೇಳಿದ ಹಾಗೆ ಬಹಳ ಪರಿಣಾಮಕಾರಿಯಾಗಿ ಅವರು ಇವತ್ತು ಶಕ್ತಿ ಯೋಜನೆಯನ್ನೇ ಎಕ್ಸಾಂಪಲ್ ಆಗಿ ತಗೋಬಹುದು. ಆ ಕಾಲದಲ್ಲಿ 5,800 ಕೋಟಿ ಸಾಲ ಇಟ್ಟೋಗಿದ್ರು, ನೌಕರರ ಸಮಸ್ಯೆಗಳಿತ್ತು, ಎಲ್ಲವನ್ನ ಪರಿಣಾಮಕಾರಿಯಾಗಿ ಎದುರಿಸ್ಕೊಂಡು ಬಂದ್ರು. ಅದಲ್ಲದೆ ಶಿಕ್ಷಣ ಇಲಾಖೆಯಲ್ಲಿದ್ರು, ಎಲ್ಲ ಇಲಾಖೆಗಳು ಮಾಡಿದ್ದಾರೆ. ಆದರೆ ಅವ್ರು ಏನು ಹೇಳಿದ್ದಾರೆ, ನಾನು ಪಕ್ಷ ವಿರೋಧಿಯಾಗಿ ಅಥವಾ ಪಕ್ಷದ ಬಗ್ಗೆ ಆಗಲಿ ಪಕ್ಷದ ನಾಯಕರ ಬಗ್ಗೆ ಆಗಲಿ ನನಗೆ ಅಸಮಾಧಾನ ಇಲ್ಲ ಅಂದಿದ್ದಾರೆ. GBA ಚುನಾವಣೆ ಆದರೆ ಅವರಿಗೆ ಖಾತೆ ಕೊಟ್ಟರು, ಕೊಟ್ಟಿಲ್ಲ ಅಂದ್ರು. ಇವತ್ತು ಯಾವ ರೀತಿ ಕಾಂಗ್ರೆಸ್ ಕಟ್ಟಾಳವಾಗಿ ಕೆಲಸ ಮಾಡಿದ್ದಾರೆ ಅದೇ ರೀತಿ ಮಾಡ್ತಾರೆ. ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್, ಇದರಿಂದ ಬಹುಶಃ ಕಾಂಗ್ರೆಸ್ನಲ್ಲಿ ಭವಿಷ್ಯದ ದಿನಗಳಲ್ಲಿ ಕಾರ್ಯಕರ್ತರಿಗೆ ಕೂಡ ಭಾಳಷ್ಟು ಅನುಕೂಲ ಆಗುತ್ತಾ? ಪಾರ್ಟಿ ಬಿಲ್ಡ್ ಮಾಡ್ಲಿಕ್ಕೆ ಇದು ಅನುಕೂಲ ಆಯ್ತಾ? ಡೆಫಿನೆಟ್ಲಿ ಸರ್, ಬಿಕಾಸ್ ಅವ್ರು ಆಲ್ರೆಡಿ ನಮಗೆ ಒಂದು 4 ಗಂಟೆಗಳ ಕಾಲ ಲೀಡರ್ಶಿಪ್ ಟ್ರೈನಿಂಗ್ ಅಂತ ಮಾಡಿದ್ದಾರೆ. ನಾವೆಲ್ಲ ಅಟೆಂಡ್ ಮಾಡಿದ್ದೀವಿ. ದ ವಿಷನ್ ಹಿ ಹ್ಯಾಸ್ ಇಸ್ ಸಮಥಿಂಗ್ ಟು ಬಿ ಅಪ್ರಿಷಿಯೇಟೆಡ್. ಅವರು ಹೇಳೋ ಅಂಥ ಪಾರ್ಟಿ ಪಾಲಿಸೀಸ್ ಆಗಲಿ, ಒಂದು ಎಜುಕೇಷನ್ ಪಾಲಿಸಿ ಆಗಲಿ ಅಥವಾ ಹೆಲ್ತ್ ರಿಲೇಟೆಡ್ ಆಗಲಿ, ಗಿವ್ ಹಿಮ್ ಎನಿ ಡಿಪಾರ್ಟ್ಮೆಂಟ್. ಐ ಥಿಂಕ್ DK ಶಿವಕುಮಾರ್ ಸರ್ ನೋಸ್ ಎವ್ರಿಥಿಂಗ್. ಹಿ ಇಸ್ ಅ ಡೈನಮಿಕ್ ಲೀಡರ್. ವೆನ್ ಇಟ್ ಕಮ್ಸ್ ಟು ಕಾಂಗ್ರೆಸ್ ಪಾರ್ಟಿ, ಐ ಥಿಂಕ್ ಎಲ್ಲ ಲೀಡರ್ಸು ಹಾಗೆ ಇದ್ದಾರೆ. ಸ್ಪೆಷಲಿ ರಾಮಲಿಂಗ ರೆಡ್ಡಿ ಅವರಂತೂ ಈಸ್ ಆಲ್ರೌಂಡರ್, ಎಲ್ಲ ಡಿಪಾರ್ಟ್ಮೆಂಟು ಮಾಡಿದ್ದಾರೆ. ಏಜ್ ಫ್ಯಾಕ್ಟರ್, ಹಿ ಕೆನಾಟ್ ಕಮ್ಯೂಟ್ ಟು ರೂರಲ್ ಪ್ಲೇಸಸ್. ಆದ್ದರಿಂದ ಅವರು ಇದು ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ಆದರೆ DK ಶಿವಕುಮಾರ್ ಸರ್ ಅವ್ರಿಗೆ ರೂರಲ್ ಎಕ್ಸ್ಪೀರಿಯನ್ಸಸ್ ಭಾಳಷ್ಟಿದೆ, ಪ್ಲಸ್ ಅರ್ಬನ್ ಎಕ್ಸ್ಪೀರಿಯನ್ಸ್ ಎರಡೂ ಕೂಡ ಇದೆ. ಆ್ಯಂಡ್ ಹಿ ನೋಸ್ ಹೌ ಟು ರನ್ ಸ್ಕೂಲ್ಸ್, ಕಾಲೇಜಸ್, ಬಿಸ್ನೆಸ್ ಎಲ್ಲನೂ ಗೊತ್ತಿರೋದ್ರಿಂದ ಐ ಥಿಂಕ್ ಈಸ್ ದ ಮಚ್ ಸೂಟಬಲ್ ಯೂತ್ಗೆ, ಮಚ್ ಸೂಟಬಲ್ ಚೀಫ್ ಮಿನಿಸ್ಟರ್ ಅಂತ ಹೇಳ್ಬೋದು. DK ಶಿವಕುಮಾರ್ ವಿಷನ್ ಲೀಡರ್ ಅಂತ ಹೇಳ್ತಾರೆ. ಅಧಿಕಾರಕ್ಕೆ ಬಂದಮೇಲೆ ಬರೀ ಭಾಷಣ, ಆದೇಶದ CM ಆಗ್ತಾರ ಅಂತ ಅನ್ಸುತ್ತಾ? ಅವರು ನಿಮಗೆ ರಾಜಕೀಯ ಜೀವನ ನೋಡಿದ್ರೆ ಆ ಥರ ಅನ್ಸುತ್ತಾ? ಎಂತ ನೀವೇ ಹೇಳ್ಬೇಕು. ಅಲ್ಲ, ನಿಮ್ಮ ಹತ್ರ ಇದೆ ಅವರ ರಾಜಕೀಯ ಜೀವನ ಇತಿಹಾಸ ನೀವೇ ಹೇಳ್ಬೇಕು, ನಾನು ಹೇಳಲ್ಲ. ಇತಿಹಾಸ ನಿಮಗೂ ಗೊತ್ತಿದೆ. ಮಾಧ್ಯಮದವ್ರಿಗೆ DK ಶಿವಕುಮಾರ್ ಅವರು ನಡೆದು ಬಂದಂಥ ಕಠಿಣವಾದ ಹಾದಿಗಳು ನಿಮಗೆ ಗೊತ್ತಿದೆ. ಅವ್ರು ಯಾವತ್ತೂ ಕೂಡ ಬರೀ ಮಾತಲ್ಲಿ ಮಾತಾಡೋದಿಲ್ಲ, ಕೆಲಸ ಮಾಡಿ. ಅವ್ರ ಇತಿಹಾಸ ಹೇಳಿ, ಹೆಂಗಿದ್ರು, ಎಲ್ಲಿದ್ರು, ಯಾರ ಜೊತೆ ಇದ್ರು. ಅವರಿಂದ ಪ್ರತಿ ಸಂಘಟನೆ, ಪ್ರತಿ ಒಂದು ವಿಧದಲ್ಲೂ ಸಂಘಟನೆಗಳನ್ನ ಮಾಡಿಕೊಂಡು ಒಂದೊಂದಾಗಿ ಹತ್ಕೊಂಡು ಬಂದಂಥ ಅವರು ಅಧ್ಯಕ್ಷರಾದಾಗೂ ಕೂಡ ಕಾಂಗ್ರೆಸ್ನಲ್ಲಿ ರಾಜ್ಯದಲ್ಲಿ ಪ್ರತಿಕ್ತವಾದಂಥ ವಾತಾವರಣ ಇತ್ತು. 136 ಸೀಟು ತರೋದಕ್ಕೆ ಜೋಡೆತ್ತು ಸರ್ಕಾರನೇ ಕಾರಣ, ಜೋಡೆತ್ತುಗಳೇ ಕಾರಣ. DK ಶಿವಕುಮಾರ್ ಸ್ಟ್ರಾಟಜಿಕ್ ಮ್ಯಾನ್ ಅಂತ ಹೇಳ್ತಾರೆ. ಒಂದಷ್ಟು ಐಡಿಯಾಲಜಿ ಇದೆ, ಯಾರೇನೇ ಹೇಳ್ಬೋದು, ಅವ್ರದ್ದೇ ಆದ ಕೆಪಾಸಿಟಿ ಕೂಡ ಇರ್ತಕ್ಕಂಥದ್ದು. ಏನಾದರೂ ತಾವು ಆಮ್ ಆದ್ಮಿ ಪಾರ್ಟಿಯವರು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ಏನಾದರೂ ನಿರೀಕ್ಷೆ ಮಾಡ್ಬೋದಾ? ಅಥವಾ ಅದೇ ಹಳೆ ಪಾಲಿಟಿಕ್ಸ್ ಸ್ಟೈಲಾ, ಅದೇ ಆಪೋಸಿಷನ್ಗೆ ಆಕ್ಷೇಪ ವ್ಯಕ್ತಪಡಿಸೋದಾ? ನಿಮ್ಗೆ ಏನಾದರೂ ಮಾಡ್ಬೋದು ಅವರಿಗೆ ಅನ್ಸುತ್ತಾ? ಸರ್, ಖಂಡಿತವಾಗ್ಲೂ ಈಗ ನಮ್ಮ ಸ್ನೇಹಿತರು ಹೇಳ್ತಿದ್ರು ಅವರು ಕೆಲಸಗಾರ ಅಂತ. ಸೊ ಕೆಲಸಗಾರ ಅಂತಂದರೆ ಖಂಡಿತವಾಗ್ಲೂ ನಾವು ಅವರಿಂದ ನಿರೀಕ್ಷೆ ಮಾಡೋದೇನೆಂದರೆ ಕೂಡಲೇ GB ಎಲೆಕ್ಷನ್ ಮಾಡಲಿ. ಯಾಕಂದರೆ ಇದು ಸುಮಾರು 11 ವರ್ಷ ಆಗಿದೆ. ಸೊ ಹಾಗಾಗಿ ಇರಿ ಸರ್, ಇರಿ. ಈಗ ಕಾಂಗ್ರೆಸ್ BJP ಎರಡರದ್ದು ಕೊಡುಗೆ ಇದೆ ಇದರಲ್ಲಿ. GB ಎಲೆಕ್ಷನ್ಗಳು ಮುಂದೋಗೋದಕ್ಕೆ ಕಾಂಗ್ರೆಸ್ ಅವರು ಎಷ್ಟು ಕಾರಣನೋ ಅದೇ ಥರ BJP ಅವರು ಕಾರಣ ಆಗಿದ್ದಾರೆ. ಹಾಗಾಗಿ ನಾವು ಮಾನ್ಯ DK ಶಿವಕುಮಾರ್ ಸಾಹೇಬರಲ್ಲಿ ಕೇಳ್ಕೊಳೋದೇನಂತಂದ್ರೆ 3 ವರ್ಷದಿಂದ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಾನೆ ಕಾಯ್ಕೊಂಡು ಯಾವುದೇ ಒಂದು ಜನಪರ ಕಾರ್ಯಕ್ರಮ ಆಗಿರಲಿಲ್ಲ. ಇನ್ನು ಉಳಿದಿರೋ 2 ವರ್ಷದಲ್ಲಾದ್ರೂ ಏನು GB ಎಲೆಕ್ಷನ್ ಆಗಲಿ, ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಆಗಲಿ, ಮತ್ತೆ ಕರ್ನಾಟಕಕ್ಕೆ ಇವಾಗ ಏನು GST ಕೋತ ಆಗ್ತಾ ಇದೆ, ಮತ್ತೆ ಮಹದಾಯಿ ಒಂದು ಏನು ಅನ್ಯಾಯ ಆಗ್ತಾ ಇದೆ, ಮತ್ತೆ GST ಅನ್ಯಾಯ ಆಗ್ತಾ ಇದೆ, ಕಾವೇರಿ ಅದು ಅನ್ಯಾಯ ಆಗ್ತಾ ಇದೆಯಲ್ಲ. ಈಗ ತಮಿಳುನಾಡಲ್ಲಿ ಅವ್ರದೇ ಸರ್ಕಾರ ಇದೆ ಕಾಂಗ್ರೆಸ್ದು, ಕರ್ನಾಟಕದಲ್ಲೂ ಇವ್ರದೇ ಇದೆ. ಕೇಂದ್ರ ಸರ್ಕಾರನ ಏನು ಎರಡೂ ರಾಜ್ಯದವ್ರು ಕುತ್ಕೊಂಡು ಕಾವೇರಿ ಸಮಸ್ಯೆನ ಬಗೆಹರಿಸ್ಬೋದು ಅಂತ ನಾನು ನಿರೀಕ್ಷೆಯಲ್ಲಿದ್ದೀನಿ. ಮತ್ತೆ ಎಲ್ಲ ರೀತಿಯ ಒಂದು ನವೀನ ಒಂದು ರಾಜಕೀಯ ಕೊಡ್ತಾರೆ, ಒಂದು ಸರ್ಕಾರ ಕೊಡ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದೀರಿ. ಇನ್ನೂ 2 ವರ್ಷ ಟೈಮ್ ಇದೆ, ಕಾದ್ ನೋಡೋಣ. ಎಸ್ ಮೇಡಮ್, ನಿಮಗೆ ನಿರೀಕ್ಷೆ ಇದೆಯಾ DK ಶಿವಕುಮಾರ್ ಮೇಲೆ? ಸರ್, ಸಿದ್ದರಾಮಯ್ಯ ಅವ್ರು ಯಾವಾಗ ರಾಜೀನಾಮೆ ಕೊಟ್ಟರೋ ಕಾಂಗ್ರೆಸ್ ಬಿದ್ದೋಯ್ತು ಅಂತಾನೆ ಜನರ ಅನಿಸಿಕೆ. ಇವಾಗ ನಾನು ಹೇಳ್ತೀನಿ, ನಮ್ಮ ಈಗಿನ ಮುಖ್ಯಮಂತ್ರಿ ಸರ್ ಎದುರುಗಡೆ ತುಂಬ ಚಾಲೆಂಜಿಂಗ್ ಇದೆ. ಅದನ್ನೆಲ್ಲ ಅವ್ರು ಸಮರ್ಪಕವಾಗಿ ನಿಭಾಯಿಸ್ಬಿಟ್ರೆ ನೆಕ್ಸ್ಟು ಅಧಿಕಾರ ಬರೋ ಅಂಥ ಕೆಲಸ ಅವ್ರು ಮಾಡಿದ್ರೆ ಖಂಡಿತ ಅವರು ಸಕ್ಸಸ್ ಆಗ್ತಾರೆ ಸರ್.
ಇಲ್ಲ ಅಂದರೆ ಮಾತ್ರ ಜನ ತುಂಬ ಅನುಭವಿಸ್ತಾರೆ, ಬುದ್ಧಿ ಕಲಿಸ್ತಾರೆ. ನೆಕ್ಸ್ಟು ನಮ್ಮ ಪಕ್ಷ ಆಡಳಿತ ಬರಲಿ. ಡಿ ಕೆ ಶಿವಕುಮಾರ್ ಪೆನ್ನು ಪೇಪರ್ ಕೊಡಿ ಅಂತ ಹೇಳ್ತಾ ಇದ್ರು. ಈಗ ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಪಕ್ಷ ಪೆನ್ನು ಪೇಪರ್ ಕೊಟ್ಟಿದೆ. ಅವ್ರು ಹೇಳ್ತಿದ್ರು ಮೇಕೆದಾಟು ನನ್ನ ಕನಸಿನ ಯೋಜನೆ ಅಂತ. ಈಗ ಪೆನ್ನು ಪೇಪರ್ ಕೊಟ್ಟಿದೆಯಲ್ವಾ, ಹಾಗಾದ್ರೆ 2 ವರ್ಷದಲ್ಲಿ ಮೇಕೆದಾಟು ಯೋಜನೆಯನ್ನು ಕೂಡ ಅವ್ರು ಮಾಡಬೇಕಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಿರ್ತಕ್ಕಂಥದ್ದು. ಹಾಗಾದ್ರೆ ಅನೇಕ ಅನುದಾನಗಳನ್ನು ಕೊಡ್ತಕ್ಕಂಥ ಸವಾಲು ಇರ್ತಕ್ಕಂಥದ್ದು. ಈಗಾಗಲೇ GST ಮತ್ತೊಂದು ಬೇರೆ ಬೇರೆ ಸಮಸ್ಯೆಗಳು ಕೂಡ ಇರ್ತಕ್ಕಂಥದ್ದು. ಈಗ ಡಿ ಕೆ ಶಿ ಅವರಿಗೆ ಅನೇಕ ಸವಾಲುಗಳಿದ್ದಾವೆ. ಒಂದು ಕಡೆ ಚುನಾವಣೆಗಳು ಮತ್ತು ಸವಾಲುಗಳು, ಅಭಿವೃದ್ಧಿಗಳು ಮತ್ತು ಹೊಸ ಯೋಜನೆಗಳು, ಈಗ ಹೊಸ ಘೋಷಣೆಗಳು ಕೂಡ ಇರ್ತಕ್ಕಂಥದ್ದು. ಇದು ಸಾಧ್ಯನಾ? ಅವರು ಮೇಕೆದಾಟು ಯೋಜನೆ ಮಾಡ್ತಾರೆ ಯಾಕಂತ ಹೇಳಿದ್ರೆ ಅವ್ರು ಹೇಳ್ತಿದ್ರು ಪೆನ್ನು ಪೇಪರ್ ಕೊಡಿ, ಪೆನ್ನು ಪೇಪರ್ ಕೊಡಿ ಅಂತಿದ್ರಲ್ಲ ಸ್ವಾಮಿ. ನಿಮಗೀಗ ಡಿ ಕೆ ಶಿವಕುಮಾರ್ ಪೆನ್ನು ಪೇಪರ್ ನಾವು ಕೊಟ್ಟಿದ್ದೀವಿ, ರಾಜ್ಯದ ಜನ, ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ ಸರ್. ಇದು ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಮುಖ್ಯಮಂತ್ರಿ ಆದ್ಮೇಲೆ ಕೆಲವೊಂದು ಘೋಷಣೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ಭಾರತ್ ಜೋಡೋ ಸಂಘಟನೆ ಅಂತ. ಇದಕ್ಕೆ ಪ್ರತಿ ಗ್ರಾಮ ಪಂಚಾಯತಿಗೆ 10 ಲಕ್ಷ ರೂಪಾಯಿ ಕೊಡ್ತಾರಂತೆ. ಅದರಲ್ಲಿ ಇವರು ಏನ್ ಬೇಕಾದ್ರೂ ಮಾಡ್ತಾವಂತೆ. ಆಟನಾದ್ರೂ ಆಡ್ಬೋದು ಅಥವಾ ಕುಡಿಬಹುದು ಇಲ್ಲ ಮಜಾ ಮಾಡ್ಬೋದು. ಇದು ಸರ್ಕಾರದ ದುಡ್ಡನ್ನ ಇವ್ರ ಕಾರ್ಯಕರ್ತರು ತಿನ್ಸೋದಕ್ಕೆ ಇರೋದು ಸರ್ಕಾರದ ದುಡ್ಡು. ಅದೇ ರೀತಿಯಾಗಿ ಮತ್ತೆ ಇನ್ನೊಂದು ಗ್ಯಾರಂಟಿದು ಕೂಡ ಅದೇ ತರ ಮಾಡಿದ್ದಾರೆ ಇವರು. ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮಾಡ್ಕೊಳ್ಳೋದು, ಸರ್ಕಾರದ ದುಡ್ಡಲ್ಲಿ ಈ ಕಾರ್ಯಕರ್ತರು ಮಜಾ ಮಾಡೋದು. ಮತ್ತೆ ಇವತ್ತು ಜಲಸಂಪನ್ಮೂಲ ಇಲಾಖೆನ ಇವರು ರಾಮಲಿಂಗಾರೆಡ್ಡಿ ಅವ್ರಿಗೆ ಕೊಡೋ ಬದಲು ಇವರೇ ಇಟ್ಕೊಂಡು ಇವಾಗ ಮೇಕೆದಾಟು ಯೋಜನೆ ನಾನು ಮಾಡ್ತೀನಿ ಅಂತ ಪಾದಯಾತ್ರೆ ಮಾಡ್ಕೊಂಡು ಬಂದವರು ಇವತ್ತು ಹೆಂಗೂ ಟಿವಿಕೆ ಇವ್ರದ್ದು ಮೈತ್ರಿ ಸರ್ಕಾರ ಅಲ್ಲಿದೆ. ಇವರು ಸ್ವತಃ ಮುಖ್ಯಮಂತ್ರಿ ಇಲ್ಲಿ ಆಗಿರೋದ್ರಿಂದ ಮೇಕೆದಾಟು ಯೋಜನೆ ಮಾಡೋದಕ್ಕೆ ಇದು ಒಳ್ಳೆ ಕಾಲ. ಯಾವ್ರೇ ಆ ಇಲಾಖೆನ ಇಟ್ಕೊಂಡು ಒಳ್ಳೆ ಅನುದಾನವನ್ನ ರಿಲೀಸ್ ಮಾಡಬಹುದಾಯ್ತು. ಯಾಕೆ ಡಿ ಕೆ ಶಿವಕುಮಾರ್ ಅವರು ಈ ಕೆಲಸ ಕೈ ಹಾಕ್ತಾ ಇಲ್ಲ? ಡಿ ಕೆ ಶಿವಕುಮಾರ್ ಮೇಲೆ ಏನೆಲ್ಲ ಭರವಸೆ ಇಟ್ಟಿದ್ದೀರಾ? ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರ ವಹಿಸ್ಕೊಂಡಿದ್ದಾರೆ, ಮಂತ್ರಿಮಂಡಲ ಸಂಪುಟನ ವಿಚಾರ ಮಾಡಿದ್ದಾರೆ. ಈಗ ಪ್ರಶ್ನೆ ಇರೋದು, ಈ ಗ್ಯಾರಂಟಿಗಳನ್ನ ಕೊಟ್ಟಿದ್ರು, ಈ ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಏನೇನಾಗಿದೆ, ಯಾವ ಮಟ್ಟದಲ್ಲಿ ಇದೆ ಅನ್ನೋದು ಗೊತ್ತಿದೆ. ಈಗ ಮತ್ತೆ ಹೊಸದಾಗಿ 6 ಗ್ಯಾರಂಟಿ ಮಾಡಿದ್ದಾರೆ. ಇದಕ್ಕೆ ಅವರು ಹಣ ಎಲ್ಲಿಂದ ತರ್ತಾರೆ? ಈಗಾಗಲೇ ಸಿದ್ದರಾಮಯ್ಯನವರು ಮಂಡಿಸಿರೋ ಬಡ್ಜೆಟ್ನಲ್ಲಿ ಅಲ್ಲೊಂದು ಕೋತಾ ಬಡ್ಜೆಟೇ ಇದೆ, ಅದರಲ್ಲೇ ಕೋತಾ ಇದೆ. ಈಗ ಯಾವುದೋ ಅದು ಭಾರತ್ ಜೋಡ ಇದು ಮಾಡಿ 40,000 ಕೋಟಿ ಬೇಕು. 40,000 ಕೋಟಿ ಬೇಕು. ಅದಕ್ಕೆ 40,000 ಕೋಟಿ ಹೊಂದಿಸ್ತಾರೆ. ಈಗ ಜನಗಳಿಗೆ ನಾವು ಮುಂದೆ ಏನ್ ಮಾಡಿ, ಈಗ ಒಂದ್ ನಿಮಿಷ, ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಬಗ್ಗೆ ಕನಸಿಟ್ಕೊಂಡಿರೋದ್ರ ಬಗ್ಗೆ ನಾವು ಪ್ರಜೆಗಳಾಗಿ ನಾವು ಅದ್ರ ಬಗ್ಗೆ ಒಪ್ಕೊಳ್ತೀವಿ. ಆದ್ರೆ ಇದನ್ನ ಯಾವ ರೀತಿ ಮಾಡ್ತೀರಾ ಅಂತ ಸಾಮಾನ್ಯ ಡಿ ಕೆ ಶಿವಕುಮಾರ್ ಅವರು ತೋರಿಸ್ಬೇಕು. ಡಿ ಕೆ ಶಿವಕುಮಾರ್ ಇಂದ ಈ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಏನೆಲ್ಲ ನಿರೀಕ್ಷೆ ಮಾಡ್ತೀರಾ? ಏನು ನಿರೀಕ್ಷೆ ಇಲ್ಲ ಸರ್. ಏನು ಭರವಸೆ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ 10 ಲಕ್ಷ ಅಂತ. ನಿಜವಾಗ್ಲೂ ಇದು ಸಾರ್ವಜನಿಕರ ದುಡ್ಡು ಸರ್. ಇವ್ರ ಕಾರ್ಯಕರ್ತರು ಕೊಡೋ ದುಡ್ಡಲ್ಲ. ಇವ್ರು ಯೋಚನೆ ಮಾಡಿ, ಇವ್ರ ಗ್ಯಾರಂಟಿ ಯೋಜನೆಯಲ್ಲಿ ಒಂದು ಭಾಗ ಅಂತ ಗೃಹಲಕ್ಷ್ಮಿ 5,000 ಕೋಟಿ ಏನಾಯ್ತು ಅದಕ್ಕೆ ಉತ್ತರ ಇನ್ನೂ ಕೊಟ್ಟಿಲ್ಲ ಸರ್. ಮೇಡಮ್ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಕೊಡ್ಬೇಕು. ಎಲ್ಲಿ ಹೇಳಿದ್ರು 5,000 ಕೋಟಿ ಏನಾಯ್ತು? 5,000 ಕೋಟಿ ಎಲ್ಲಾಯ್ತು? 5,000 ಕೋಟಿ ಏನಾಯ್ತು ಅಂತ ಕಳೆದ ಬಜೆಟ್ ಅಲ್ಲಿ 5,000 ಕೋಟಿ ಏನಾಯ್ತು? ಉತ್ತರ ಕೊಟ್ಟಿಲ್ಲ. ಈಗ ನಿಮ್ದು ವಿಪಕ್ಷ ಇದೆಯಲ್ವಾ, ಭಾರತೀಯ ಜನತಾ ಪಕ್ಷ ಪ್ರಮುಖ ವಿಪಕ್ಷ ಅಲ್ಲ, ಎಲ್ಲೋಯ್ತು ಅಂತೇಳಿ ಬಾಯಿ ಬಿಡಿಸಿ ಬೀದಿಗೆ ತಗೊಬನ್ನಿ. ಇದು ಪಾಪ. ಎಸ್ ಸರ್, ಡಿ ಕೆ ಶಿವಕುಮಾರ್ ಏನೆಲ್ಲ ನಿರೀಕ್ಷೆ ಮಾಡ್ತೀರಾ ಸರ್? ನಿರುದ್ಯೋಗಿ ಯುವಕರಿಗೆ ಫಸ್ಟು ಕೆಲಸ ಕೊಡಿಸ್ಬೇಕು. ಈಗ ಉದ್ಯೋಗ ಕೇಂದ್ರಗಳನ್ನ, ಖಾಸಗಿ ಉದ್ಯೋಗ ಕೇಂದ್ರವನ್ನು ತೆರೆದಿದ್ದಾರೆ ಅವರು. ಇನ್ನು ತೆರೀಲಿ ಸರ್, ಅದರಲ್ಲಿ ಇನ್ನೂ ಎಷ್ಟು ಭ್ರಷ್ಟಾಚಾರ ಆಗುತ್ತೋ ನಮಗೂ ಗೊತ್ತಿಲ್ಲ. ನಾವು ವಿದ್ಯಾರ್ಥಿಗಳಾಗಿ ಫಸ್ಟು ಶಾಲೆಗಳು ಅದು ಸರಿ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸರಿಗೆ ಬರ್ಬೇಕಂತ ಕೇಳ್ತಿದ್ರಿ ಸರ್. ಡಿ ಕೆ ಶಿವಕುಮಾರ್ ಏನೆಲ್ಲ ನಿರೀಕ್ಷೆ ಮಾಡ್ತೀರಾ ಸರ್? ಸಾಕಷ್ಟು ರಾಜ್ಯ ಜನತೆಗೆ ನಿರೀಕ್ಷೆಗಳಿದೆ. ಒಂದೇನು ಹೇಳ್ತೀನಿ ಅಂದ್ರೆ SC ST TSP ಹಣ ಅದು ವರ್ಷದಲ್ಲಿ 25,000 ಕೋಟಿ ಎತ್ಕೊಂಡೋಗಿ ಗ್ಯಾರಂಟಿಗೆ ಯೂಸ್ ಮಾಡ್ತಾ ಇರಲ್ಲ, ಅದು ನಿಲ್ಲಿಸಿ ಫಸ್ಟು. ಅದು ಆ ಸಮುದಾಯಕ್ಕೆ ಏನು ಅನುಕೂಲ ಆಗಬೇಕು, ವಾಲ್ಮೀಕಿ ಸಮುದಾಯದವ್ರಿಗೆ ಅದು ಅನುಕೂಲ ಮಾಡಿ. ಆಮೇಲೆ ಸಾಕಷ್ಟು ಸರ್, ಈಗ ಮಳೆ ಬಂದರೆ ಮನೆಗೆ ನೀರು ನುಗ್ಗುತ್ತೆ, ರಸ್ತೆ ಗುಂಡಿಯಿಂದ ಎಷ್ಟೋ ಗಾಡಿಗಳು ಹಾಳಾಗುತ್ತೆ, ವೆಹಿಕಲ್ ಡ್ಯಾಮೇಜ್ ಆಗುತ್ತೆ, ಅದ್ರ ಬಗ್ಗೆ ಸಮಸ್ಯೆ ಇರಿಸಿ. ಆಮೇಲೆ ಹಳ್ಳಿ ಪ್ರದೇಶದಲ್ಲಿ ಈ ರೈತರಿಗೆ ಅನುಕೂಲ ಆಗೋಂಥದ್ದು ಯಾವ್ದಾದ್ರು ಕಾರ್ಯ ಮಾಡಿ ಸರ್. ಡಿ ಕೆ ಶಿವಕುಮಾರ್ ಇಂದ ಏನೆಲ್ಲ ಅಭಿವೃದ್ಧಿ ನಿರೀಕ್ಷೆ ಮಾಡ್ತೀರಾ? ಡಿ ಕೆ ಶಿವಕುಮಾರಿಂದ ಅಭಿವೃದ್ಧಿನ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಸಿದ್ದರಾಮಯ್ಯನವರಿಂದನೂ ಮಾಡೋಕ್ಕೆ ಹೆಂಗಾಗಿಲ್ವೋ ಅದೇ ರೀತಿ ಡಿ ಕೆ ಶಿವಕುಮಾರಿಂದನೂ ಅಭಿವೃದ್ಧಿ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಅಭಿವೃದ್ಧಿ ಏನಕ್ಕೆ ನಿರೀಕ್ಷೆ ಮಾಡೋಕ್ಕಾಗಲ್ಲ ಅಂದರೆ ಇವರು ತಿನ್ನೋದಕ್ಕೆ ಸಾಲಲ್ಲ.
ಪೆನ್ನು ಪೇಪರ್ ಕೊಡಿ ಅಂತೇಳಿ ಡಿ ಕೆ ಶಿವಕುಮಾರ್ ಕೇಳ್ತಾ ಇದ್ದಾರೆ. ನಾನು ಪದೇ ಹೇಳ್ತೀನಿ. ಈಗ ಪೆನ್ನು ಪೇಪರ್ ಅವರ ಹೈಕಮಾಂಡ್ ಕೊಟ್ಟಿದೆ. ಅವರು ಡಿ ಕೆ ಶಿವಕುಮಾರ್ ಈಗ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಾಲು ಚುನಾವಣೆಗಳು, ಹೊಸ ಘೋಷಣೆಗಳು, ಗ್ಯಾರಂಟಿಗಳು, ಅಭಿವೃದ್ಧಿಗಳು, ಅನುದಾನಗಳು ಇವೆಲ್ಲವೂ ಕೂಡ ಅವರ ಕಣ್ಣು ಮುಂದೆ ಇದೆ. ಮತ್ತು ಕಾರ್ಯಕರ್ತರ ಭವಿಷ್ಯ ಕೂಡ ಇದೆ. ನಾನು ಕಾರ್ಯಕರ್ತರ ನಾಯಕ ಅಂತಿದ್ದಾರೆ. ಇವರಿಗೆಲ್ಲ ಪಾಪ ಇವರ ಭವಿಷ್ಯವನ್ನು ಕೂಡ ಅವರು ಹುಡುಕಿ ಕೊಡಬೇಕಾಗಿದೆ. ಭವಿಷ್ಯವನ್ನು ಕೂಡ ಇವರಿಗೆ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಇರ್ತಕ್ಕಂಥ ಸವಾಲುಗಳು ಏನಿರ್ಬೋದು? ಮುಂದಿರ್ತಕ್ಕಂಥ ಸವಾಲುಗಳೇನು? ಸವಾಲುಗಳಿದೆ, ಬಟ್ ಆ ಹೊಗಳೋದು ಬಿಟ್ಟು ಸವಾಲುಗಳ ಬಗ್ಗೆ ಹೇಳಿ ಸರ್. ಇಲ್ಲ ಸರ್, ನಾವು ಹೊಗಳೋದು ಕೆಲಸ ಮಾಡೋದು ಇಲ್ಲ. ಅದೇನಿದ್ರು ತೆಗೆದು ಅವ್ರ ನಾಯಕರನ್ನ ವಿಷಯಕ್ಕೆ ಬನ್ನಿ. JDS BJP ಅವರ ಕೆಲಸ. ನಾನು ಒಂದು ಮಾತು ಹೇಳ್ತೀನಿ ಸರ್, ಸವಾಲುಗಳು 100 ಇದ್ರೂ ಸವಾಲುಗಳನ್ನ ಜಯಿಸ್ತಾರೆ. ಕಾರಣ ಬಂದೆ ಅವರು ಕೆಲಸಗಾರರು, ಕನಸುಗಾರರು, ಕೆಲಸ ಮಾಡಿ ತೋರಿಸ್ತಾರೆ ಸರ್. ಯಾರು ಹೇಳ್ಬಿಟ್ಟು ಮಾಡಲ್ಲ ಸರ್, ಮಾಡಿ ತೋರಿಸೋಂಥ ಜಾಯಮಾನ ಡಿ ಕೆ ಶಿವಕುಮಾರ್ ಅವ್ರದ್ದು, ನಮ್ಮ ಮುಖ್ಯಮಂತ್ರಿಗಳದ್ದು. ನಾನೇನೇ ಹೇಳ್ತಿದ್ದೀನಿ ಸರ್, ಈ BJPಗಳು JDS ಟೀಕೆಗಳಿಗೆ ನಮ್ಮ ಕೆಲಸವೇ ಉತ್ತರ ಆಗುತ್ತೆ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಿಕೊಟ್ಟಿದ್ದೀನಿ ಸರ್. ಎಲ್ಲೊಂದು ಕಡೆ ರಾಜ್ಯದ ಕೋತಾ ಬಜೆಟ್ ಇರ್ತಕ್ಕಂಥ ಹಣಕಾಸಿನ ಸಮಸ್ಯೆ ಇದೆ. ಕೇಂದ್ರದ ಅನುದಾನ ಕೂಡ ಬರ್ತಾ ಇಲ್ಲ ಅಂತೇಳಿ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಗ್ಯಾರಂಟಿಗಳ ಕೊರತೆ, ಹಣದ ಕೊರತೆ, ಅಭಿವೃದ್ಧಿಗೆ ಹಣ ಇಲ್ಲ. ಇದು ಎಲ್ಲ ಒಂದು ಕಡೆ ಇನ್ನೊಂದು ರೀತಿ ಸರ್ಕಾರನ ಇವಾಗ ಏನು ಹೇಳ್ತಿದ್ದೀರಾ ಅಂದರೆ ಅಭಿವೃದ್ಧಿ ಆಗಿಲ್ಲ ಅಂತ ನೀವು ಹೇಳಕ್ ಬರಬೇಡ್ರಿ. ನಾನು ಹೇಳಿಲ್ಲ ಅಭಿವೃದ್ಧಿ ಆಗಿಲ್ಲ ಅಂತಲ್ಲ. ಈಗ ನೆಕ್ಸ್ಟ್ ಅಭಿವೃದ್ಧಿಗೆ ಹಣ ಇಲ್ವಲ್ಲ, ಎಲ್ಲಿಂದ ತರ್ತೀರಾ? ದುಡ್ಡಿನ ಗಿಡ ನೆಡ್ತೀರಾ? ಹಣ ಇಲ್ಲ ಅಂತ ಯಾರು ಹೇಳಿಲ್ಲ ಸರ್, ಹಣ ಇಲ್ಲ ಅಂತ ಯಾರು ಹೇಳಿಲ್ಲ. ಹಣ ಖಜಾನೆ ತುಂಬಿ ತುಳುಕಿ ಉಕ್ತಾ ಇದೆ. ಎಸ್ ಸರ್. ಡಿ ಕೆ ಶಿವಕುಮಾರ್ ಮುಂದಿರ್ತಕ್ಕಂಥ ಸವಾಲುಗಳೇನು ಸರ್? ನನಗೆ ಏನು ಬೇಜಾರಾಗ್ತಿರೋದಂದ್ರೆ, ನೀವೇ ಹೇಳಿದ್ರಿ ಅಭಿವೃದ್ಧಿ ಆಗ್ತಾ ಇಲ್ಲ, ಗ್ಯಾರಂಟಿಗಳಿಗೆ ದುಡ್ಡು ಕೊಟ್ಟಿದ್ದೀರಾ ಅಂತೇಳಿ. ನಾನು ಹೇಳ್ತಾ ಇದ್ದೀನಿ ಸರ್, ನೀವು ಕಾಂಗ್ರೆಸ್ ಪಕ್ಷವನ್ನ ಪ್ರಶಂಸಬೇಕು. ಇವತ್ತು ನೀವು ಚಪ್ಪಾಳೆ ತಟ್ಟಬೇಕು, ಮಾಧ್ಯಮದಲ್ಲಿ ಘೋಷಣೆ ಮಾಡಬೇಕು. ನಾನು ಕಾಂಗ್ರೆಸ್ ಪಕ್ಷ ಏಜೆಂಟು ಅಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಲ್ಲ. ನಾನು ಜನಸಾಮಾನ್ಯರ ವೇದಿಕೆಯಾಗಿ ಇಲ್ಲಿ ಬಂದು ನಿಮ್ಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ದಯಮಾಡಿ ನಾನು ನಿಮ್ಮ ಏಜೆಂಟ್ ಅಲ್ಲ. ಎಸ್ ಮೇಡಮ್, ನಾನು ನಿಮ್ಮ ಏಜೆಂಟ್ ಅಲ್ಲ. ನನಗೆ ಕ್ವಶನ್ ಮಾಡಬೇಡಿ. ನಾನು ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲ. ನಿಮ್ಮ ಪಾರ್ಟಿ ಬಗ್ಗೆ ನೀವು ಹೇಳ್ಕೊಳ್ಳಿ. ನಿಮ್ಮ ಪಾರ್ಟಿದೆ, ನಿಮ್ಮ ಹಣೆ ಬರ ಹೇಳ್ಕೊಳ್ಳಿ ಸ್ವಾಮಿ. ನಾನು ಬಿಜೆಪಿ ಏಜೆಂಟು ಅಲ್ಲ. ನಾನು ಜನರ ವೇದಿಕೆಯಾಗಿ ಇಲ್ಲಿ ಬಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಸ್ವಾಮಿ. ನಾನು ಕೇಳಿ ಸರ್, ಬಿಜೆಪಿ ಸವಾಲುಗಳೇನು? ಆಯ್ತು ಸರ್, ನೀವು ಹೇಳ್ತಾ ಇದ್ದೀರಲ್ವಾ ನಾವು ಗ್ಯಾರಂಟಿ ಕೊಟ್ಟಿದೀವಿ ಅಂತ. ಒಬ್ಬ ಸಾಮಾನ್ಯ ಜನರನ್ನ ಆರ್ಥಿಕವಾಗಿ ಸದೃಢ ಮಾಡುವಂತದ್ದು ಕೆಲಸ, ಗ್ಯಾರಂಟಿ ಕೆಲಸ ಅಲ್ವಾ? ಒಂದು ಗ್ಯಾರಂಟಿಯಿಂದ ನಾವು ಸರ್ 40% 60% ತಿಂತಾ ಇಲ್ಲ ಸರ್. 1.3 ಲಕ್ಷ. ಎಷ್ಟು ಪರ್ಸೆಂಟ್ ತಿಂತಾ ಇದ್ದೀರಾ ನೀವು? ಈಗ ಇವರು 60% ತಿಂತಾ ಇಲ್ಲ ಅಂತ, ಇವ್ರು ಎಷ್ಟು ಪರ್ಸೆಂಟ್ ತಿಂತಾರೆ ಸರ್? ಈಗ ಸರ್ ಅವರೇ ಸರ್ 60% ತಿಂತಿರೋದೇ ಕಾಂಗ್ರೆಸ್. ಈಗ ನೋಡಿ ಸರ್, ನಿಮ್ದು 40% ಅಂದ್ರು, ಅವ್ರದ್ದು ಎಷ್ಟು? ಇಲ್ಲ ಸರ್, ನಮ್ಮ ಸಾಬೀತು ಬರಕ್ಕೆ ಯಾರಿಗೂ ತಾಕತ್ತಿರ್ಲಿಲ್ಲ. ಜೊತೆ ಸರ್, ನಾನು ಹೇಳ್ತಾ ಇರೋದು 1.3 ಲಕ್ಷ ಕೋಟಿ ಯಾರ ಜೋಬ್ಗೆ ಹೋಯ್ತು? ಜನರ ಜೋಬ್ಗೆ ಹೋಗಿರೋದು. ನಾವು ಜನರನ್ನ ಆರ್ಥಿಕವಾಗಿ ಸದೃಢ ಮಾಡ್ತಾ ಇದ್ದೀವಿ. ಅಭಿವೃದ್ಧಿ ಬಗ್ಗೆ ನಿಮ್ಗೂ ಗೊತ್ತು. ನಾನೇ ಹೇಳ್ಬಿಡ್ತೀನಿ ಒಂದ್ಸತಿ, ನಿಮ್ಮ ಮಾಧ್ಯಮದಲ್ಲಿ ಬಿಸ್ತಾರ ಮಾಡಿ. 160 ಕಿಲೋಮೀಟರ್ ಮೆಟ್ರೋ ಇನ್ಕ್ರೀಸ್ ಮಾಡಿದ್ ಯಾರು ಸರ್? ಕೇಂದ್ರ ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರ ಮಾಡಿರೋದು. 160 ಕಿಲೋಮೀಟರ್ ವೈಟ್ ಟ್ಯಾಪಿಂಗ್ ಮಾಡಿದೀವಿ. ಯಾರು ಮಾಡಿದ್ರು ಸರ್? ನಾವೇ ಮಾಡಿರೋದು. ನಮ್ಮ ಸರ್ಕಾರ ಬಂದ ಮೇಲೆ 14 ಬ್ರಿಡ್ಜ್ಗಳನ್ನ ಮಾಡಿದೀವಿ, 2 ಸುರಂಗ ರಸ್ತೆಯನ್ನು ಮಾಡ್ತಾ ಇದೀವಿ, 13,000 ಕೋಟಿಯಷ್ಟು ನಾವು ಸುರಂಗ ರಸ್ತೆಯನ್ನು ಮಾಡ್ತಾ ಇದೀವಿ. ಎ ಖಾತಾಯಿಂದ ಬಿ ಖಾತಾಯಿಂದ ಏನು ಮಾಡಿಲ್ಲ ಅಂತವ್ರು ಸಿದ್ದರಾಮಯ್ಯ ಅವರೇ ಮಾಡಿರೋದು ಸರ್. ಇವತ್ತು ಅಭಿವೃದ್ಧಿಗೋಸ್ಕರ ನಾವು 2023ರಲ್ಲಿ ಅಧಿಕಾರಕ್ಕೆ ಬಂದಿರೋದು. ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಿದ್ದೀವಿ, ಅಭಿವೃದ್ಧಿ ಮಾಡ್ತಾ ಇದೀವಿ. ಬಿಜೆಪಿ ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ, ನಾವು JDS ಜೊತೆ ಹೋಗಿ ಅಧಿಕಾರ ತಗೊಂಡ್ಬಿಡ್ತೀವಿ ಅಂತ. ನಾನು ಹೇಳ್ತಾ ಇದ್ದೀನಿ, ಇದು ಬರ್ದಿಟ್ಕೊಳ್ಳಿ. 28ಕ್ಕೂ ಅಲ್ಲ, 33ಕ್ಕೂ ಅಲ್ಲ, ಅವ್ರ ಅಧಿಕಾರಕ್ಕೆ ಬರಲ್ಲ. ಅವರಿಗೆ ಬ್ರಹ್ಮ ನಿರಸನ ಆಗೋದಂತೂ ಗ್ಯಾರಂಟಿ. ಯಡಿಯೂರಪ್ಪನವರು ಇದೇ ತರ ಹೇಳ್ತಾರೆ ಆರಂಭದಲ್ಲಿ. 15 ವರ್ಷ ಈ ರಾಜ್ಯವನ್ನು ನಾನು ಕಾಳ್ತೀನಿ ಅಂತಿದ್ರು. ಎಸ್ ಸರ್. ಸರ್, ಈಗ ಯಡಿಯೂರಪ್ಪ ಅವ್ರು ಹೇಳಿರ್ಬೋದು. ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಇರ್ತಕ್ಕಂಥ ಸವಾಲು ಮೇಕೆದಾಟು ಖಂಡಿತ ಅದು ಮಾಡ್ತಾರೆ. ಈಗಾಗಲೇ ಗ್ರೀನ್ ಟ್ರಿಬ್ಯುನಲಲ್ಲಿ ಅವರು ಪಾಸ್ ಮಾಡ್ಕೊಂಡ್ಬಂದವ್ರೆ. ಮುಂದಿನ ದಿನಗಳಲ್ಲಿ 100ಕ್ಕೆ 100 ಬೆಂಗಳೂರು ಜನಕ್ಕೆ, ಯುವ ಪೀಳಿಗೆಗೆ ನೀರಿನ ವ್ಯವಸ್ಥೆ ಮಾಡ್ತಾರೆ. ಅದು ಮೇಕೆದಾಟು ಯೋಜನೆ ಹಾಗೆ ಆಗುತ್ತೆ. ಡಿ ಕೆ ಶಿವಕುಮಾರ್ ಮೇಲೆ ಏನು ಭರವಸೆ ಇಟ್ಟಿದ್ರೆ ನೀವು? ಸರ್, ಅವರು ನಮ್ಮ ಸರ್ಕಾರಕ್ಕೆ ಒಳ್ಳೆ ಏನು ಬಂದಿದ್ದಾರೆ. ಬಂದಿನ್ನೂ 2 ದಿನ ಆಗಿಲ್ಲ. ಬಂದಾಗ ಅವ್ರಿಗೆ ಇನ್ನೂ ಟೈಮ್ ಕೊಡಬೇಕಲ್ವ ಸರ್? ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ, ನಾನು ನಂಬಿದ್ದೀನಿ. ತಿರ್ಗಾ 2028ಗೆ ನಮ್ಮ ಸರ್ಕಾರನೇ ಬರುತ್ತೆ ಅಂತ ನನಗೆ ಭರವಸೆ ಇದೆ. ಇವಾಗ ತಾನೇ ಬಂದಿರೋ 2 ದಿನ ಅವರು ಇವಾಗ ಯೂತ್ಸ್ ಕೊಟ್ಟಿದ್ದಾರೆ, ಮತ್ತು ಬಿ ಖಾತಾಯಿಂದ ಎ ಖಾತಾಗೆ ಇದು ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಮೇಲೆ ಏನೆಲ್ಲ ನಿರೀಕ್ಷೆ ಇಟ್ಟಿದ್ದೀರಾ ಸರ್? ಅವ್ರಿಗೆ ರಾಜಕೀಯ ಹೊಸದಲ್ಲ ಆ್ಯಂಡ್ ಲೀಡರ್ಶಿಪ್ ಹೊಸದಲ್ಲ. ಡೆಫಿನೆಟ್ಲಿ ಅವ್ರಿಗಿನ್ ಕರ್ನಾಟಕ 7 crore ಪೀಪಲ್ ಇಸ್ ನಾಟ್ ಏನೋ ಹೊಸದು ಟಾಸ್ಕ್ ಅಂತ ಏನಿಲ್ಲ. ಅವರು DCM ಆಗಿ ಈಗ 3 ವರ್ಷ ಆಯಿತು. ಇನ್ ನೆಕ್ಸ್ಟ್ 2 years ಐ ಥಿಂಕ್ ಹಿ ವಿಲ್ ಪ್ಲ್ಯಾನ್ ಹೌ ಟು ಡೆವಲಪ್ ನ್ಯೂ ಪ್ರಾಬ್ಲಮ್ಸ್.
ಈಗ ಇರೋದೆಲ್ಲ ನಾವು ಗ್ಯಾರಂಟೀಸ್ ಕೊಟ್ಟಿದ್ದೀವಿ, ಸಕ್ಸಸ್ಫುಲ್ಲಾಗಿ ಹೋಗಿದೆ. ನ್ಯೂ ಕೊನೆಯದಾಗಿ ಡಿ ಕೆ ಶಿವಕುಮಾರ್ ಮೇಲೆ ಏನೆಲ್ಲ ನಿರೀಕ್ಷೆ ಇಟ್ಟಿದ್ದೀರಾ? ಸರ್, ಸಾಕಷ್ಟು ನಿರೀಕ್ಷೆಗಳಿದೆ. ಅದಲ್ಲದೆ ನೋಡಿ, ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಏನೆಲ್ಲ ನಾವು ಘೋಷಣೆಗಳನ್ನು ಮಾಡಿದ್ವಿ ಅದು ಫುಲ್ಫಿಲ್ ಮಾಡೋದ್ರ ಜೊತೆಗೆ ಇವಾಗ ನೋಡಿ ಅವ್ರ ಅಧಿಕಾರಕ್ಕೆ ಬಂದ ತತ್ಕ್ಷಣವೇ ಒಂದು ಹೇಳ್ತಾರೆ, ಈ 2,000 ಕೋಟಿಯನ್ನು ಕೊಟ್ಟು ಇಡೀ ಬೆಂಗಳೂರಿನಲ್ಲಿ ಎಲ್ಲೆಲ್ಲ ಗಲ್ಲಿಗಳಲ್ಲಿ ಎಲ್ಲಿ ಏನು ಒಂದು ಡಾಂಬರೀಕರಣ ಆಗಿಲ್ಲ ಅದನ್ನು ಮಾಡ್ತಾರೆ. ಅದು ಸಹ ಒಳ್ಳೆಯ ಸ್ಟೆಪ್ಪೇ. ಅದಲ್ಲದೆ ಹುಡುಗರಿಗೂ ಸಹ ವಿದ್ಯಾರ್ಥಿಗಳಿಗೆ ಬಸ್ ಪಾಸನ್ನು ಕೊಡೋದಿರ್ಬೋದು. ಆಮೇಲೆ ಬಿ ಖಾತೆಯಿಂದ ಎ ಖಾತೆ ನೋಡಿ, ನಮ್ಮ ಬೆಂಗಳೂರಲ್ಲಿ ಸಾಕಷ್ಟು ಮಧ್ಯಮದ ವರ್ಗದ ಜನರು ಸುಮಾರು 10-20 ವರ್ಷಗಳಿಂದ ಒದ್ದಾಟ ಮಾಡ್ತಿದ್ದಾರೆ. ಬಿ ಖಾತೆಯಲ್ಲಿರೋರಿಗೆ ನ್ಯಾಷನಲೈಸ್ಡ್ ಬ್ಯಾಂಕ್ಸಲ್ಲಿ ಲೋನ್ ಸಿಗಲ್ಲ, ಮನೆ ಕಟ್ಕೊಳ್ಳೋಕ್ಕಾಗಲ್ಲ. ಅಂಥವರು ಆ ಶೀಟ್ ಮನೆಗಳಲ್ಲೇ ಇರಬೇಕಾಗತ್ತೆ. ಇವತ್ತು ಅಂಥವ್ರಿಗೆ ಲೋನ್ ಸಿಗುತ್ತೆ. ಆಮೇಲೆ ವಾಯ್ಲೇಷನ್ 10-15% ಏನು ವಾಯ್ಲೇಷನ್ ಆಗುತ್ತೆ. ಸೊ ಅದನ್ನು ಇವತ್ತು ಭೂ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಇಡೀ ರಾಜ್ಯಕ್ಕೆ ವಿಸ್ತಾರ ಮಾಡ್ತಾರೆ. ಇದು ಡಿ ಕೆ ಸರ್ಕಾರವ ಕಾಂಗ್ರೆಸ್ ಸರ್ಕಾರವ? ಸರ್, ಇದು ಕಾಂಗ್ರೆಸ್ ಸರ್ಕಾರ. ಅವರಿದ್ರೇ ಕಾಂಗ್ರೆಸ್ ಇದ್ರೇ ಅವರು. ಸಿದ್ದರಾಮಯ್ಯ ಇವ್ರು ಹೇಳಿದ್ರು ಕಾಂಗ್ರೆಸ್ ಅಂದ್ರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್. ಹಾಗಾದ್ರೆ ಕಾಂಗ್ರೆಸ್ ಇರ್ತಕ್ಕಂಥ ಬೇರೆ ನಾಯಕರ ಕತೆ ನನಗೆ ಗೊತ್ತಿಲ್ಲ. ಹೌದು, ಅವ್ರು ಕಟ್ಟಾಳಾಗಿರೋದಕ್ಕೆ ಹೇಳ್ತಾ ಇದ್ದೀನಿ. ಅವರು ಕಟ್ಟಾಳಾಗಿರೋದಕ್ಕೆ ಇವತ್ತು ಸಿಎಂ ಆಗಿರೋದು. ಬಹುಶಃ ಡಿ ಕೆ ಶಿವಕುಮಾರ್ ಇಲ್ಲ ಅಂದ್ರೆ ಕಾಂಗ್ರೆಸ್ ಪಾರ್ಟಿನೇ ಉದಯಿಸ್ತಿಲ್ಲ ಅನ್ಸುತ್ತೆ. ಎಸ್ ಸರ್, ಇಲ್ಲ ಆ ರೀತಿ ಎಲ್ಲ ಹೇಳ್ತಾ ಇರೋದು. ಡಿ ಕೆ ಶಿವಕುಮಾರ್ ಅವರು ಅನೇಕ ಕನಸುಗಳನ್ನು ಬೆಂಗಳೂರು ಅಭಿವೃದ್ಧಿಗೆ, ರಾಜ್ಯದ ಅಭಿವೃದ್ಧಿಗೆ ಅನೇಕ ಕನಸುಗಳನ್ನು ಕಂಡುಕೊಂಡಿದ್ದಾರೆ. ಆ ಕನಸುಗಳೆಲ್ಲನೂ ನನಸಾಗುತ್ತೆ. ಕೆಲಸ ಮಾಡಿ ಅವರು 2028ಕ್ಕೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಬೇಡ. ಕೊನೆಯದಾಗಿ ಸರ್ ಏನು ನಿರೀಕ್ಷೆ ಮಾಡಿದ್ದೀರಾ? ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮೇಕೆದಾಟು ಯೋಜನೆ ಅತಿ ಶೀಘ್ರವಾಗಿ ಅನುಷ್ಠಾನ ಆಗಲಿ ಅಂತ. ಯಾಕಂದ್ರೆ ಎರಡೂ ರಾಜ್ಯದಲ್ಲಿ ನಾವು ಮಾತಿಗೆ ಬದ್ಧವಾಗಿರ್ತೇವೆ. ನಾವು ಮೇಕೆದಾಟು ಯೋಜನೆ ಅನುಷ್ಠಾನ ಮಾಡಿ 3 ವರ್ಷನೇ ಆಗಿಲ್ಲ. ಜಲಸಂಪನ್ಮೂಲ ಸಚಿವರಾಗಿ 3 ವರ್ಷನೇ ಹೋಗಿಲ್ಲ ಅಲ್ಲಿ. ಈಗೇನ್ ಮಾಡ್ತಾರೆ ಅವರು? ನಿಮ್ಮ ವಾಹಿನಿಯಲ್ಲಿ ಇದ್ರ ಬಗ್ಗೆನೇ ಚರ್ಚೆ ಆಗ್ಬೇಕು. ಆಗಿಲ್ಲ ಅಂತಂದ್ರೆ ಇವ್ರು ಆಗಲ್ಲ ಅಂತಿದ್ದಾರೆ, ಅವ್ರು ಆಗುತ್ತೆ ಅಂತಿದ್ದಾರೆ. ಹಾಗಾಗಿ ನಿಮ್ಮ ವಾಹಿನಿಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ಲಿ. ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಅವರೇ. ಮೇಕೆದಾಟು ಪದ್ಧತಿ ಮಾಡ್ತಾರೆ. ಮೇಕೆದಾಟು ಆಗುತ್ತೆ ಸರ್, 100% ಆಗುತ್ತೆ. ಹಾಗೆ ಆಗುತ್ತೆ ಸರ್. ಹಾಗೆ ಆಗುತ್ತೆ, ಮಾಡೇ ತೀರ್ತೀವಿ. ಅಭಿವೃದ್ಧಿ ಶೂನ್ಯ. ಅಭಿವೃದ್ಧಿ ಮಹಿಳಾ ವಿರೋಧಿ ಕಾಂಗ್ರೆಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊನ್ನೆ ನಡೆದಂತ ಪ್ರಮಾಣ ವಚನದಲ್ಲಿ ಒಂದು ಮಹಿಳೆಗೂ ಸಹ ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಬರಲಿ ಅಂತ ಕಾಯ್ತಾ ಇದ್ದೀವಿ ನಾವು. ಸರ್, ಅಭಿವೃದ್ಧಿ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದೀವಿ. ಅದನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಜನ ಪಾಠ ಕಲಿಸ್ತಾರೆ. ಸರ್, ಮೇಕೆದಾಟು ಯೋಜನೆ ಕಂಪ್ಲೀಟ್ ಆಗ್ಬೇಕಂದ್ರೆ ಅದು ದೇವೇಗೌಡರಿಂದ ಮಾತ್ರನೇ ಸಾಧ್ಯ. ಸಾರು ಜನರಿಗೆ ಪೂಜೆ ಬರ್ತಾವ್ರೆ, ಇವ್ರ ಕಡೆಯಿಂದ ಸಾಧ್ಯನೇ ಇಲ್ಲ. ಜನರಿಗೆ ಮಹಿಳಾ ಬಗ್ಗೆ ಆದ್ಯತೆ ಇಲ್ಲ ಅಂತ ಮಾತಾಡ್ತೀನಿ. ದಯವಿಟ್ಟು ಸರ್, ಭ್ರಷ್ಟಾಚಾರ ಮಾಡೋದನ್ನ ನಿಲ್ಸಿ ಎಲ್ಲ ಚೆನ್ನಾಗಿರುತ್ತೆ. ಅಲ್ಲ, ಪ್ರಥಮ ಸಂಪುಟದಲ್ಲೇನೆ ಮಹಿಳೆಗೆ ಆದ್ಯತೆ ಕೊಡೋದಾದ್ರೆ ಮಿನಿಸ್ಟರ್ ಕೊಡ್ಬೇಕಾಗಿತ್ತು. ಯಾಕೆ ಕೊಟ್ಟಿಲ್ಲ ಡಿ ಕೆ ಶಿವಕುಮಾರ್? ಅವರು ಬಾರಿ ಉದ್ದುದ್ದ ಭಾಷಣಕ್ಕಷ್ಟೇ ಸೀಮಿತ. ಎಸ್ ಸರ್, ಕಾಂಗ್ರೆಸ್ ಕೈನಲ್ಲಿ ಏನೇನು ಆಗಲ್ಲ, ಅಭಿವೃದ್ಧಿನೂ ಆಗಿಲ್ಲ. ಅಭಿವೃದ್ಧಿ ಶೂನ್ಯ. ಕಾಂಗ್ರೆಸ್ ಸರ್ಕಾರ ಮೇಕೆದಾಟು ಯೋಜನೆ ಅನುಷ್ಠಾನಗೊಳಿಸುತ್ತೆ. ನುಡಿದಂತೆ ನಡೆದ ಸರ್ಕಾರ ಯಾವ್ದಾದ್ರು ಇದೆ, ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ. ನಡೆದಂತ ಸರ್ಕಾರನೇ ಕಾಂಗ್ರೆಸ್ ಸರ್ಕಾರ. ಜನಪರವಾದ ಸರ್ಕಾರ ನಮ್ಮ ಕಾಂಗ್ರೆಸ್ ಈಗಲಾದ್ರೂ ಸರ್ಕಾರ ಟೇಕ್ ಆಫ್ ಆಗ್ಲಿ ಅಂತ ಕಾಯ್ತಾ ಇದ್ದೀವಿ. ಸರ್, ಪಾಪ ಕಾಂಗ್ರೆಸ್ ಕಾರ್ಯಕರ್ತರು ಇಷ್ಟೆಲ್ಲ ಕಿಚ್ಕೊಂಡು ಮಾತಾಡ್ತಾ ಇದ್ದಾರೆ. ಸ್ವತಃ ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಹಿಂದೆ ನಿಂತ್ಕೊಳಕ್ಕೆ ಬಿಡಲ್ಲ ಇವ್ರನ್ನ. ಪಾಪ ಆದ್ರೂ ಇವರು ಇಷ್ಟೆಲ್ಲ ಮೈ ಕೈ ಪರ್ಚ್ಕೊಂಡು ಇದ್ ಮಾಡ್ತಾರೆ. ಪಕ್ಕಕ್ಕೆ ಬೇಡ ಕಪಾಳಕ್ಕೆ ಬರ್ಸ್ತಾರೆ, ಹಿಂದೆ ಅವರು ಹೋರಿ ಅಂತ ಅಂತಾರೆ. ಇದೇನ್ರಿ ಗೌರವ ನಿಮ್ಗೆ ಕೊಡ್ತಿರೋದು? ಈ ತರ ಅವಮಾನ ಮಾಡ್ತಿದ್ರು ಕೂಡ ನೀವ್ ಹೆಂಗ್ರಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಾ? ಬರ್ರಿ ನಮ್ಮ ಪಕ್ಷಕ್ಕೆ, ಯಾವ ರೀತಿ ಗೌರವ ನಾವು ಕೊಡ್ತೀವಿ ಅನ್ನೋದು ನೋಡಿ ನೀವು. ಎತ್ತಿನ ಹೊಳೆ ಮರ್ತು ಬಿಟ್ರು. ಈಗಾಗಲೇ ಎತ್ತಿನ ಹೊಳೆ ಮರ್ತು ಬಿಟ್ಟಿದ್ದಾರೆ. ಎತ್ತಿನ ಹೊಳೆ ಎಷ್ಟಾಯ್ತು? ಎಷ್ಟು ವರ್ಷ ಆಯ್ತು ಇವರೇ ಕಲ್ಲು ಹಾಕಿದ್ದು? ಎಲ್ಗೋಯ್ತು ಅಭಿವೃದ್ಧಿ? ಏನಾಯ್ತು? ಡಿ ಕೆ ಸರ್ಕಾರ ಓನ್ಲಿ 1 ವರ್ಷ ವೇಟ್ ಅಂಡ್ ಸಿ ಅಂತ ನಮ್ಮ ಆರೋಪ. ಕಾಂಗ್ರೆಸ್ ಸರ್ಕಾರ ಅಂತೀರಾ ಅಥವಾ ಡಿ ಕೆ ಸರ್ಕಾರ ಅಂತೀರಾ? ಡಿ ಕೆ ಅವ್ರ ಸರ್ಕಾರ ಅಂತಾನೆ ಹೇಳ್ಬೋದು. ಇದು ಸರ್ ಬಣಗಳ ಸರ್ಕಾರ. ಇದು ಬಣಗಳೇ ಐತೆ ಸರ್. ಆರೋಪ ಕೇಳಿದ್ರು. ಇವಾಗ ಏನಿದು ಡಿ ಕೆ ಕದರ್ ಅಂತ ಹೇಳಿದ್ದಾರೆ. ಆ ಮಹಿಳೆಗೆ ಹೇಳಿ ಸರ್, ಡಿ ಕೆ ಕದರ್ ಇದ್ದೇ ಇರುತ್ತೆ, ಡಿ ಕೆ ಸರ್ಕಾರ ಇದ್ದೇ ಇರುತ್ತೆ. ಸರ್, ಒಂದ್ ನಿಮಿಷ. ಅವ್ರು ಹೇಳಿದ್ರು ನಮ್ಮ ನಾಯಕರು ಹಿಂದೆ ಕೂತ್ಕೊಳಕ್ ಬಿಡ್ತಾ ಇಲ್ಲ ಅಂತ. ತಪ್ಪು ಕಲ್ಪನೆಯಲ್ಲಿದ್ದಾರೆ. ನಾವು ಹಿಂಬಾಲಕರಲ್ಲ ಸರ್, ನಾವು ನಾಯಕರು. ನಾವು ಡಿ ಕೆ ಶಿವಕುಮಾರ್ ಈ ಹಿಂದೆ ಲೀಡರ್ಗಳಿಂದ ನಿಂತಿಲ್ವಾ? ಹಂಗೆ ನಾಯಕರಾಗಿ ಬೆಳೆದು ಅವರು ಹೇಳಿ, ಇದು ಉತ್ತರ ಕೊಡಿ ನೀವು. ಒಬ್ಬ ಸಣ್ಣ ಡಿ ಕೆ ಶಿವಕುಮಾರ್ ಅವರು ಹಿಂಬಾಲಕರಾಗಿ ನಾಯಕರಾದವರಲ್ಲ ಸರ್. ಡಿ ಕೆ ಶಿವಕುಮಾರ್ ಅವರು ಯಾರ್ಯಾರಿಂದ ಹೋಗಿದ್ರು ಅಂತ ಡಿ ಕೆ ಶಿವಕುಮಾರ್ನೇ ಕೇಳಿ ಹೇಳ್ತಾರೆ. ಯಾರ್ಯಾರಿಂದ ಇದ್ರು ಅಂತ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿ ನಿಮ್ಗೆ ಅಲ್ಲೇ ಉತ್ತರ ಸಿಗುತ್ತೆ.
ಪೆನ್ನು ಕೊಡಿ ಪೇಪರ್ ಕೊಡಿ ಅಂತೇಳಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ಗೆ ಪೆನ್ನು ಕೊಟ್ಟಾಗಿದೆ, ಪೇಪರ್ ಕೊಟ್ಟಾಗಿದೆ. ಈಗ ರಾಜ್ಯದ ಅಧಿಕಾರದ ಚುಕ್ಕಾಣಿ ಈಗ ಅವರ ಮುಂದೆ ಇರ್ತಕ್ಕಂಥದ್ದು. ಹಾಗಾಗಿ ರಾಜ್ಯದ ಜನರ ಅನೇಕ ನಿರೀಕ್ಷೆಗಳಿರ್ತಕ್ಕಂಥದ್ದು. ಆ ನಿರೀಕ್ಷೆಗಳನ್ನು ಎಲ್ಲವನ್ನು ಕೂಡ ನಿರೀಕ್ಷೆಗೂ ಮೀರಿ ಉತ್ತಮವಾದ ಸರ್ಕಾರವನ್ನು ಕೊಡಬೇಕಾಗಿರ್ತಕ್ಕಂಥ ಸವಾಲು ಡಿ ಕೆ ಶಿವಕುಮಾರ್ ಮೇಲೆ ಇರ್ತಕ್ಕಂಥದ್ದು. ಜನರ ಈ ರಾಜ್ಯದ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ಪಡೆದು ಉತ್ತಮ ಆಡಳಿತವನ್ನು ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಮೇಲೆ ಇರ್ತಕ್ಕಂಥದ್ದು. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.